ಹಲೋ ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಕೂತು ಮಾತಾಡುವ ಕಾರ್ಯಕ್ರಮ ಸರಣಿನಲ್ಲಿ ಇವತ್ತು ಒಬ್ಬ ಅತ್ಯಂತ ವಿಶೇಷ ಅತಿಥಿ. ಇವರು ಆ ಕಾಲದಲ್ಲಿ ಅಂತಂದ್ರೆ 1978-80 ದಶಕದಲ್ಲಿ ಸೌದಿ ಅರೇಬಿಯಾ ರಾಷ್ಟ್ರಕ್ಕೆ ಹೋಗಿ ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ ಒಂದು 20-22 ವರ್ಷಗಳ ಹಿಂದೆ ತನ್ನ ಸ್ವಂತ ಕಂಪನಿಯೊಂದನ್ನು ಸ್ಥಾಪಿಸಿ ಇವತ್ತು ಅಲ್ಲಿ 6,000ಕ್ಕೂ ಅಧಿಕ ಮಂದಿಗೆ ಉದ್ಯೋಗವನ್ನು ಕೊಟ್ಟಿರುವಂತಹ ಉದ್ಯೋಗದಾತರು. ಜೊತೆಗೆ ಊರಿನಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಕೂಡ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸೇವಾ ಚಟುವಟಿಕೆಗಳಿಗೆ ಸದಾ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಕೊಡ್ತಾನೆ ಬಂದಿರುವಂತಹ ಅನಿವಾಸಿ ಕನ್ನಡಿಗರ ಪಾಲಿಗೆ ಅವರೊಬ್ಬ ಆಶಾಕಿರಣ ಮತ್ತು ಆಪದ್ ಬಾಂಧವ. ಇವರ ಬದುಕೇ ಒಂದು ಬಹಳ ದೊಡ್ಡ ಇನ್ಸ್ಪಿರೇಷನ್. ಅದು ಹೇಗಿರುತ್ತೆ ಅನ್ನೋದನ್ನ ನೀವು ಅವ್ರ ಮಾತಲ್ಲೇ ಕೇಳಬೇಕು. ಜಕಾರಿಯಾ ಜೋಕಟೆ ಸರ್, ಹಿರಿಯ ಉದ್ಯಮಿಗಳು, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ನನ್ಗೆ ಸರ್ ಹೇಳೋದಲ್ಲ, ನಮಸ್ಕಾರ. ನಿಮ್ಮ ಎದುರು ಕೂತ್ಕೊಂಡಿರೋದೇ ನನ್ನ ಭಾಗ್ಯ. ನಮಸ್ಕಾರ. ಥ್ಯಾಂಕ್ ಯು ಅವಿನಾಶ್. ಥ್ಯಾಂಕ್ ಯು ಅವಿನಾಶ್. ತುಂಬಾ ಸಂತೋಷ ಆಯ್ತು ವಾರ್ತಾ ಭಾರತೀಯರನ್ನು ನನ್ನನ್ನು ಸ್ಮರಿಸಿದ್ದಕ್ಕಾಗಿ. ಯಾವತ್ತೂ ನಾನು ಮರೆಯಲಿಕ್ಕಿಲ್ಲ. ರಿಯಲಿ ಗ್ರೇಟ್ ಜಾಬ್ ಯು ಡನ್. ಏನಂದ್ರೆ ಒಬ್ಬ ಉದ್ಯೋಗಪತಿಯಾಗಿ ನಾನು ಪಟ್ಟಂತ ಕಷ್ಟ ಸುಖದ ಬಗ್ಗೆ ನಿಮ್ಗೆ ವಿಸ್ತಾರವಾಗಿ ಹೇಳಲು ನೀವು ನನ್ನನ್ನು ಕೇಳಲಿಕ್ಕೆ ಬಂದಿದ್ದೀರಾ. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ಆಕ್ಚುಲಿ ಅದೇ ಮೊದಲು ನಿಮ್ಮ ಲೈಫ್ ಸ್ಟೋರಿಯನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸರ್, ಈಗಷ್ಟೇ ಸೆಷನ್ ಮುಗಿತಾ ಬಂದಿದೆ. ನೀವು NRIಗಳಿಗೋಸ್ಕರ ಬಹಳ ದೊಡ್ಡ ಏನೋ ಒಂದು ಮಾಡಬೇಕು ಅಂತ ಬಂದಿದ್ದೀರಾ ಅಲ್ಲಿಂದ ಇಲ್ಲಿ ತನಕ. ಅದು ಹೇಗಾಯ್ತು, ಎಲ್ಲಿ ತನಕ ಬಂದು ಮುಟ್ಟಿತ್ತು ಅಂತ ಹೇಳಿ ಆಮೇಲೆ ಮತ್ತೆಲ್ಲ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ಅವಿನಾಶ್ ಅವರೇ, ನಾವು 17ನೇ ವಿಶ್ವ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಸೌದಿ ಅರೇಬಿಯಾದಲ್ಲಿ ಮೊದಲನೇಗೆ ಮಾಡಬೇಕಂತ ನಾವೆಲ್ಲರೂ ಕನ್ನಡಿಗರು ಸೇರಿ ಒಂದು ಯೋಜನೆ ಮಾಡಿದೆವು. ಅದೇ ರೀತಿ ಇವರ ಈ ಹೃದಯವಾಣಿಯ ಪ್ರಕಾರ ಅವರು ನಮ್ಮ ಕರೆಗೆ ಹೋಗ್ಕೊಟ್ಟು ಅವರು ಸೌದಿ ಅರೇಬಿಯಾದಲ್ಲಿ ಮಾಡುತ್ತೇವೆ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರು. ಅದೇ ರೀತಿ ಅಲ್ಲಿಂದ ನಾವು ಏನಂದ್ರೆ ಈ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನ ನಮ್ಮ ಕನ್ನಡದ ಕಲೆಯನ್ನು ಅಲ್ಲಿ ಮೆರೆಸಬೇಕು ಸೌದಿ ಅರೇಬಿಯಾದಲ್ಲಿ ಅಂತ ನಮ್ಮೆಲ್ಲ ಕನ್ನಡಿಗರು ಒಂದುಗೂಡಿ ಅಲ್ಲಿ ಒಂದು ಪ್ರೋಗ್ರಾಮ್ ನಡೆಸಲಿಕ್ಕೆ ನಾವು ಪ್ಲಾನ್ ಮಾಡಿದೆವು. ಅದೇ ರೀತಿ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು. ಎಲ್ಲರೂ ಬಂದಿದ್ರು. ನಮ್ಮ ಕರ್ನಾಟಕದ ಸಭಾಧ್ಯಕ್ಷರು ಈಟು ಖಾದರ್ ಬಂದಿದ್ರು, ರಹೀಂ ಖಾನ್ ರವರು ಬಂದಿದ್ರು, ನಮ್ಮ ಆತ್ಮೀಯರಾದ ಇವರು ನಮ್ಮ NRI ಫಾರಮಿನ ಉಪಾಧ್ಯಕ್ಷರಾದ ಆರತಿ ಕೃಷ್ಣರವರು ಬಂದಿದ್ರು. ಅದೇ ಆ ಒಂದು ಪ್ರೋಗ್ರಾಮ್ ಸೌದಿ ಅರೇಬಿಯಾದಲ್ಲಿ ರೆಕಾರ್ಡ್ ಆಯ್ತು. ನಮ್ಗೆ ಅಲ್ಲಿ ನೀವು ಕನ್ನಡದ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡಿಗರು ಕೊಟ್ಟಂತ ಪ್ರೋತ್ಸಾಹ ಅದು ಮರೆಯಲಾದಂತ ದಿನ. ಏನಂದ್ರೆ 3,500-4,000 ಜನ ಒಂದೇ ಸಭಾಂಗಣದಲ್ಲಿ ಕೂಡಿ ಒಂದು ಸಂತೋಷ ಪಡುವ, ಖುಷಿ ಪಡುವ ದಿನ ಆಗಿದೆ. ಅದು ಮರೆಯಲಾಗದ ಇದು. ಎಲ್ಲ ಕಲಾವಿದರು ಕಲೆಯನ್ನು ಮೆರೆಸಿದ್ರು. ಹಾಗೆ ನಮ್ಮ ಬ್ಯಾರಿ ಕಲಾವಿದರು, ತುಳು ಕಲಾವಿದರು, ರಂಗಭೂಮಿ ಕಲಾವಿದರು ಎಲ್ಲರೂ ಬಂದು ಯಕ್ಷಗಾನ, ಡೊಳ್ಳು ಕುಣಿತ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಕೊಟ್ಟು ನಮ್ಮ ಎಲ್ಲ ಕನ್ನಡಿಗರ ಸೌಹಾರ್ದದಿಂದ ಸೇರಿದಂತ ಅಣ್ಣ ತಮ್ಮಂದಿರ, ಅಕ್ಕ ತಮ್ಮಂದಿರಾಗಿ ಎಲ್ಲರೂ ಒಂದೇ ಮಕ್ಕಳ ತಾಯಿಯಾಗಿ ಬಂದು ಅಲ್ಲಿ ನಮಗೆ ಫುಲ್ ಕರ್ನಾಟಕದ ಎಲ್ಲ ಕೋಣೆಯಿಂದ ಕರ್ನಾಟಕ ಎಲ್ಲ ಜಿಲ್ಲೆಗಳಿಂದ ಜನರು ಬಂದು ನಮಗೆ ಫುಲ್ ಸಪೋರ್ಟ್ ಮಾಡಿದ್ರು. ರಿಯಲಿ ಆ ಒಂದು ದಿನ ನಮಗೆ ಮರೆಯಲಾಗದ ದಿನ. ಅದು ಇನ್ನು ಮುಂದೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡಬೇಕಂತ ತೀರ್ಮಾನಿಸಿದ್ದೇವೆ. ಇನ್ನು ಮುಂದೆ ನಾವು ನಮ್ಮ ಕನ್ನಡದ ಕಲೆಯನ್ನು ಬೆಳೆಸಬೇಕು. ಸೌದಿ ಅರೇಬಿಯಾದಲ್ಲಿ ನಮಗೆ ಕನ್ನಡಿಗರ ಅಲ್ಲಿ ನಮಗೆ ಕನ್ನಡ ಸಂಘ ಮಾಡಬೇಕು. ಅಲ್ಲಿ ಕನ್ನಡಿಗರ ಬೆಳವಣಿಗೆಯನ್ನು ನಾವು ಬೆಳೆಸಬೇಕಂತ ನಾವು ತೀರ್ಮಾನಿಸಿದ್ದೇವೆ. ಇನ್ಶಾಅಲ್ಲಾ ದೇವರ ಅನುಗ್ರಹಿಸಿದ ಅದು ಡೆಫಿನೆಟ್ಲಿ ನಾವು ಮಾಡಿ ತೋರಿಸ್ತೇವೆ. ಇನ್ನೊಂದೇನೆಂದ್ರೆ ಅದೇ ವೇದಿಕೆಯಲ್ಲಿ ನಾವೊಂದು ಬೇಡಿಕೆ ಇಟ್ಟಿದ್ದೆವು. NRI ನಾವಂದ್ರೆ ಅನಿವಾಸಿ ಭಾರತೀಯರು ಪಡುವಂತ ಉದ್ಯಮಿಗಳು ಒಳ್ಳೆಯ ಸಂತೋಷ ಪಡ್ತಾರೆ. ಅದೇ ರೀತಿ ನಮ್ಮ ಅಲ್ಲಿ ಉದ್ಯೋಗದಲ್ಲಿದ್ದರವರ ಕಷ್ಟಪಾಡು, ಅಲ್ಲಿ ನಮ್ಗೆ ಶಿಕ್ಷಣಕ್ಕಾಗಿ ಪಡುವ ಕಷ್ಟಪಾಡು, ಅಲ್ಲಿ ಅದಲ್ಲದೆ ಊರಿಗೆ ಬಂದು ರಿಟೈರ್ಮೆಂಟ್ ಆಗಿ ಕೆಲವರು ಕೆಲಸ ಇಲ್ಲದೆ ಅನಾರೋಗ್ಯದಿಂದ ಬಂದವರಿಗೆ ಮೆಡಿಕಲ್ ಇದೆಲ್ಲ ಅಂತೆಲ್ಲ ನಮ್ಮ ಸರ್ಕಾರದಿಂದ ಏನಂದ್ರೆ ನಾವು ಕೊಡುವಂತ ಫೆಸಿಲಿಟೀಸ್ ಅಂದ್ರೆ ಸರ್ಕಾರಕ್ಕೆ ನಾವು ಕೊಡುವಂತ ವಿದೇಶಿ ವಿನಿಮಯ ಅಂದ್ರೆ
ನಾವು ವಿದೇಶದಿಂದ ಹಣ ಕಳಿಸುವ ಒಂದು ಪ್ರಕ್ರಿಯೆ ಅಂದ್ರೆ ಅದು ಸರ್ಕಾರಕ್ಕೆ, ಕೇಂದ್ರಕ್ಕೆ, ಸರ್ಕಾರಕ್ಕೆ ಬೇಕಾದಂತ ಒಂದು ಇದು. ಅದಂದ್ರೆ ಎಕಾನಮಿ ಬಿಲ್ಡ್ ಆಗ್ಬೇಕಾದ್ರೆ ಆ ಫಾರಿನ್ ಇಂದ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಬೇಕು. ಅದೇ ರೀತಿ ನಾವು ಆ ಪ್ರಕೃತಿಯನ್ನು ಇಟ್ಟು ಸರ್ಕಾರದಲ್ಲಿ ನಮಗೆ ಒಂದು ಬೇಕಾಗುವ ಒಂದು ಏನಂದ್ರೆ ಸರ್ಕಾರದಿಂದ ನಮಗೆ ಒಂದು ಸಹಾಯ ಬೇಕು, ಸರ್ಕಾರದಿಂದ ನಮಗೆ ಒಂದು ಫೆಸಿಲಿಟಿ ಕೊಡಬೇಕು. ನಮಗೆ ಅನಿವಾಸಿ ಭಾರತೀಯರಿಗೆ ಪಡುವಂತ ಅಲ್ಲಿ ಏನಂದ್ರೆ ಕೆಲವೊಮ್ಮೆ ಏನಾದರೂ ಆಕ್ಸಿಡೆಂಟ್ ಆದರೆ ಅವರ ಆ ಮರಣ ಅವರ ಶವವನ್ನು ಊರಿಗೆ ಕಳಿಸುವ ಹಾಗೆ, ಹಾಗೂ ಅಲ್ಲಿಗೆ ಅವರ ಫ್ಯಾಮಿಲಿಗೆ ಸಾಂತ್ವನ ಕೊಟ್ಟು ಅವರಿಗೆ ಏನಾದರೂ ಒಂದು ಫಂಡ್ ಕೊಟ್ಟು ಅವರಿಗೆ ಅವರ 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 ಆರೈಕೆ ಮಾಡುವ ಬಗ್ಗೆ ಎಲ್ಲ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ಸರ್ಕಾರದ ಮುಂದೆ ನಮ್ಮ ಬೇಡಿಕೆಯನ್ನಿಟ್ಟು ಮೊನ್ನೆ ತಾನೇ ನಾವು ಬಂದು ಇಲ್ಲಿ ವಿಧಾನ ಪರಿಷತ್ತಿನಿಂದ ಅವರ ಬಸವರಾಜ ಹೊರಟ್ಟಿ ಅವರು ಬಿ ಎಂ ಫಾರೂಕ್ನವರಿಗೆ ನಮಗೆ ಮೀಟ್ ಆಗಿ, ನಮ್ಮ MLC ಆದ ಬಿ ಎಂ ಫಾರೂಕ್ನವರು ಮೀಟ್ ಆಗಿ, ಅದರ ನಂತರ ನಾವು ಬಸವರಾಜ ಹೊರಟ್ಟಿ ಅವರನ್ನು ಮೀಟ್ ಆಗಿ ಮತ್ತೆ ಎಲ್ಲ ಮಂತ್ರಿಗಳ ಮುಖಾಂತರ ನಾವು ವಿಧಾನ ಪರಿಷತ್ತಿಗೆ ಮೊದಲಾಗಿ ಹೋಗಿ ನಮಗೆ 0 hours ನಲ್ಲಿ ನಮ್ಮ ಬೇಡಿಕೆಯನ್ನು ಅವರು ಕೊಟ್ರಿ. ಸೊ ಕೊಟ್ಟು ಎಲ್ಲರ ಕಡೆಯಿಂದ ನಿಮಗೊಂದು ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಅಲ್ಲಿಂದ ವಿಧಾನ ಪರಿಷತ್ತಿಂದ ಏನಂದ್ರೆ ಮೊದಲನಿಗೆ ಅವರ ಆಫೀಸಿಗೆ ಹೋಗಿ ನಮ್ಮ ವಿಧಾನ ಪರಿಷತ್ ಅಧ್ಯಕ್ಷರು ಆಫೀಸಿಗೆ ಹೋದ್ರೆ ನಮಗೆ ಭರವಸೆ ಕೊಟ್ಟು, ನೀವು ನಿಮ್ಗೆ ಇದು ಮಾಡಬೇಕಾದ ಕೆಲಸ ಮೊದಲೇ ಮಾಡಬೇಕಿತ್ತು, ಆದ ಕಾರಣದಿಂದ ನಮ್ಮ ಆರತಿ ಕೃಷ್ಣರವರ ಉಪಾಧ್ಯಕ್ಷರ ಅವರು ಇದ್ರು ನಮ್ಮೊಟ್ಟಿಗೆ. ಅವರ ಸಲಹೆ ಮೇರೆಗೆ ನಾವು ಹೋಗಿ ನಮ್ಮ ಬೇಡಿಕೆ ಮನವಿಯನ್ನು ಅವರಿಗೆ ಕೊಟ್ಟೆವು. ಅದೇ ರೀತಿ ಅವರು ಅವತ್ತು ಸಾಯಂಕಾಲ ನಮಗೆ ಒಂದು 5 ಗಂಟೆಗೆ 0 hours ನಲ್ಲಿ ಕ್ವಶನ್ ನೀರಿಗೆ ಕೊಟ್ಟರು. ಹಾಗೆ ಫಾರೂಕ್ನವರು ರೈಸ್ ಮಾಡಿದ್ರು, ಅದಕ್ಕೆ ರಾಜಣ್ಣ ಮಂತ್ರಿ ಅವರು ಆನ್ಸರ್ ಕೊಟ್ಟರು. 2-3 ಬಸವರಾಜ ಹೊರಟ್ಟಿ ಅವರು ವಿರೋಧ ಪಕ್ಷದವರು ಸಹ ನಮಗೆ ಒಳ್ಳೆಯ ಒಂದು ಸಲಹೆಯನ್ನು ಕೊಟ್ಟು ನಾವು ಇದ್ದೇವೆ ಅಂತ ಹೇಳಿ ನಮಗೆ ಪ್ರಾಮಿಸ್ ಮಾಡಿದ್ರು. ಎಣ್ಣೆ ಆರಿಸಿದ್ರು. ಮತ್ತೆ ಜಮೀರ್ ಖಾನ್ ಇದ್ರು, ಎಲ್ಲ ಡೈಲಿ ಟಿವಿಯಲ್ಲಿ ನೋಡೋರು ಎಲ್ಲರೂ ಅಲ್ಲಿ ಏನಂದ್ರೆ ಅಧಿವೇಶನದ ಇದುಂಟಲ್ಲ ಅಲ್ಲಿ ಎಲ್ಲರೂ ಸಿಕ್ಕಿದ್ರು. ಎಲ್ಲ ಮಂತ್ರಿ ಮಂಡಲದವರು ಸಿಕ್ಕಿದ್ರು. ಅವರಲ್ಲಿ ಎಲ್ಲರ ಹತ್ರ ನಾವು ಏನಂದ್ರೆ ನಮ್ಮ ಅನಿವಾಸಿ ಭಾರತೀಯರ ಸುಖ ಅದರ ಬಗ್ಗೆ ಎಲ್ಲ ಹೇಳಿದ್ರಿ. ಅವರ ಕೆಲವರಿಗೆಲ್ಲ ನಮ್ಮ ಮನವಿಯನ್ನು ಕೊಟ್ಟಿದ್ದು. ಇನ್ನು ನಿಮ್ಮ ಬದುಕಿಗೆ ಬರಬೇಕು, ಇದು ಬಹಳ ಮುಖ್ಯವಾದಂತ ವಿಚಾರ ಸರ್. ನಿಮ್ದು ಬಹಳ ಹೆಸರಾಂತ ಕುಟುಂಬ ಅಂತ ಕೇಳ್ಪಟ್ಟಿದ್ದೇನೆ, ಆದರೆ ಇಷ್ಟಿದ್ದಾಗಿಯೂ ಕೂಡ ನಿಮಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಆಗಲಿಲ್ಲ. ಈ ಎಲ್ಲ ಚಾಲೆಂಜಸ್ಗಳ ನಡುವೆ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ನೀವು ಈ ಹಂತಕ್ಕೆ ಬಂದು ತಲುಪಿದ್ದೀರಿ. ಆವತ್ತು ಏನಾಗಿತ್ತು ಆ್ಯಕ್ಚುಲಿ? ಅವಿನಾಶ್ ಅವರೇ, ಏನಂದರೆ ನಮ್ಮ ತಂದೆ ತಾಯಿಯವರು ನನ್ನ ತಂದೆಯವರ ಕುಟುಂಬ ಭಾರಿ ದೊಡ್ಡ ಕುಟುಂಬ. ಏನಂದರೆ ತಂದೆಯವರು ಯಾರೊಬ್ರು ಕೈ ಬೇಡುವವರಲ್ಲ. ಅವರೇನಂದರೆ ಒಂದು ಅವರ ಶ್ರಮಜೀವಿ, ಅವರ ಕಷ್ಟಪಟ್ಟು ಅವ್ರು ಮಾಡ್ಬೇಕಂತ ಅವ್ರು ಇದಿದ್ರು. ಏನೋ ಅವರ ಬಿಸ್ನೆಸ್ ನಲ್ಲಿ ಅವರಿಗೆ ಇದು ಬಂತು. ಆದ ಕಾರಣದಿಂದಾಗಿ ನಾನು ಅವಾಗ ಕಲಿತಿದ್ದೆ. ನಾನೊಂದು ವಯಸ್ಸಿಗೆ ಬಂದು ಒಂದು 10ನೇ ಕ್ಲಾಸಿನವರೆಗೆ ಓದ್ತಿರುವಾಗ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಒಂದು ಇದು ಬಂದು ಮಿಸ್ಟ್ರಿ ಅಂದ್ರೆ ದೊಡ್ಡ ಒಂದು ನಮ್ಗೆ ಅಂದ್ರೆ ಕಷ್ಟದ ಕಾಲ ಬಂತು. ಆಗ ನಾನು ನನ್ನ ತಾಯಿ ಹತ್ರ ಹೇಳಿ ಡಿಸಿಷನ್ ಮಾಡಿದೆ, ಈಗ ಇನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗುದಿಲ್ಲಮ್ಮ, ಹಾಗಾದ್ರೆ ನಾನು ನನ್ನ ಸ್ವಂತ ಇದರಲ್ಲಿ ಏನಾದರೂ ಮಾಡ್ತೇನೆ ಅಂತೇಳಿ. ನಮಗೆ ನಮ್ಮ ಅಕ್ಕ ತಂಗಿಯಂದ್ರು, ನನ್ನ ತಂಗಿಯಂದ್ರು ಅಕ್ಕ ಇಲ್ಲ, ನನ್ನ ತಂಗಿ ತಮ್ಮನವರಿಗೆಲ್ಲ ಇದು ಮಾಡ್ಬೇಕಾದ್ರೆ ನಾವು ದುಡಿಲೇಬೇಕಂತೇಳಿ ಒಂದು ಪಣ ತೊಟ್ಟು ನನ್ನ ನೆರೆಕರೆ ಅವರ ಒಬ್ರು ಬಿಸ್ನೆಸ್ ಮಾಡ್ತಿದ್ರು, ಅಚ್ಚಿ ಬೆಲ್ಲ ಅಂತ. ರಿಯಲಿ ಒಂದು ಅಚ್ಚಿ ಬೆಲ್ಲ ಅದು ನಾವು ಈ ತಲೆಯಲ್ಲಿ 50 ಕಿಲೋ ಹೊತ್ತು ಊರಿಗೆ ಹೋಗಿ ಮಾರಿ ಅದನ್ನು ಸೇಲ್ ಮಾಡಿ ಅಲ್ಲಿ ಬರುವಂತ ಬೆನಿಫಿಟ್ ನಿಂದ ನಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಸಾಗ್ತಿತ್ತು. ರಿಯಲಿ ಯಾವತ್ತು ನನ್ನ ತಲೆಯಲ್ಲಿ ನಾನು ತಲೆ ಹೊರಟಿದ್ದೇನೋ ಆವತ್ತಿನಿಂದ ನಾವು ಯಾವತ್ತೂ ಹಸಿವೆ ಆಗಲಿಲ್ಲ. ಏನಂದ್ರೆ ಅದೊಂದು ಕಷ್ಟದ ಜೀವನ. ಆ ದೇವರು ಏನು ಹೇಳಿದ್ದಾರೆ, ಕಷ್ಟಪಟ್ಟವರಿಗೆ ಯಾವಾಗಲೂ ಸುಖ ಇದೆ ಎಂಬುದೊಂದು ಅದೊಂದು ನೆನಪು ಮಾಡ್ಬೇಕಾಗ್ತದೆ. ಆದ್ರೆ ಸ್ವಲ್ಪ ತಡ ಆಗ್ಬಹುದು, ಅದು ತಡ ಆಗ್ಬಹುದು. ಅದಕ್ಕಾಗಿ ಸಮಾಧಾನ ಪಡ್ಬೇಕು. ಏನಂದ್ರೆ ಒಳ್ಳೆ ದಿನ ಬರ್ಬಹುದು ಅಂತ ನಾವು ಪ್ರಾರ್ಥನಿಸಬೇಕು. ಏನಂದ್ರೆ ನಾವು ಕಷ್ಟಪಟ್ಟೆ ನಮ್ಗೆ ಸುಖ ಬರ್ತದೆ ಅಂತ ಗ್ಯಾರಂಟಿ ಗೊತ್ತಿದೆ. ಅದರಿಂದ ನಾನು ಆ ಒಂದು ಕಷ್ಟದ ದಿನವನ್ನು ಯಾವತ್ತೂ ಮರೆಯಲಿಲ್ಲ. ಇವತ್ತು ಎಲ್ಲಿ ಹೋದ್ರು ನಾನು ಹೇಳ್ತೇನೆ,
ನನ್ನ ಅಚ್ಚಿ ಬೆಲ್ಲ ನನ್ನ ತಲೆಯಲ್ಲಿ ಇಟ್ಟಂತ ಬೋರಿಯನ್ನು ನಾನು ಯಾವತ್ತೂ ಮರೆಯಲಿಕ್ಕಿಲ್ಲ. ಹಾಗಾದ್ರೆ ಇವತ್ತಿಗೂ ನೀವು ಅಡಿಗೆ ಕೋಣೆಗೆ ಹೋದಾಗ ಅಥವಾ ಎಲ್ಲಾದ್ರೂ ಬೆಲ್ಲ ನೋಡಿದಾಗ ನಿಮ್ಗೆ ಆ ದಿನಗಳ ನೆನಪಾಗ್ಬೋದಲ್ವ ಸರ್? ಅದು ನೀವು ನನ್ನ ಡ್ರೈವರ್ ಹತ್ರ ಹೇಳಿದ್ರೆ ಕೇಳಿ ನೀವು ನಮ್ಮ ಡ್ರೈವರ್ ಹತ್ರ ಹೋಗಿ ಆ ಅಚ್ಚಿ ಬೆಲ್ಲ ಈಗಲೂ ನಾನಂದ್ರೆ ಅಚ್ಚಿ ಬೆಲ್ಲದೊಳಗೆ ಸ್ಪೆಷಲ್ ಉಂಟು. ಅಚ್ಚಿ ಬೆಲ್ಲ ಅಂದ್ರೆ ಓನ್ಲಿ ಬೆಲ್ಲ ಅಲ್ಲ, ಅದರಲ್ಲಿ ಸ್ಪೆಷಲ್ ನಾವು ಆರ್ಡರ್ ಮಾಡಿ ಮಾಡ್ತೇವೆ. ಏನಂದ್ರೆ ಅದಕ್ಕೆ ಎಳ್ಳು ಮತ್ತೆ ಒಲೆಮೆಣಸು, ಅದು ಈಗಲೂ ನಾನು ಅದು ತಿನ್ನುವುದು ಬಿಡ್ಲಿಲ್ಲ. ಏನಂದ್ರೆ ಅದು ನನ್ನ ಟ್ರೇಡ್ ಮಾರ್ಕ್. ನಾನು ಈಗಲೂ ನಿಮ್ಮ ಬದುಕು ಕಟ್ಟಿ ಕೊಟ್ಟಿದ್ದದು ಅದು ನನಗೆ ಬದುಕು ನನ್ನ ಉಂಟಲ್ಲ, ಆ ಬದುಕು ನಾನು ಯಾವಾಗ್ಲೂ ಮರೆಯಲಿಕ್ಕಿಲ್ಲ. ಏನಂದ್ರೆ ಅಷ್ಟು ಒಂದು ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಅದು. ಓಕೆ, ವೆರಿ ನೈಸ್. ಆಗ್ಲಿ, ನೀವು ಒಂದ್ ಕಡೆನಲ್ಲಿ ಮೋಸ್ಟ್ಲಿ MCF ಇಫ್ ಐ ಆಮ್ ರೈಟ್, ಅಲ್ಲಿ ₹4 ಆ ದಿನಗಳಲ್ಲಿ ನೀವು ಕೆಲ್ಸಕ್ಕೆ ಸೇರಿದ್ರಿ ಅಂತ. ಈಗ ಅದ್ರದ್ದು ಬೆಲೆ ಎಷ್ಟಾಗಿರ್ಬೋದು ಸರ್? ಅವಾಗ ಏನಂದ್ರೆ ಈ ಅಚ್ಚಿ ಬೆಲ್ಲ ಉಂಟಲ್ಲ, ಅದು ಒಂದು ಸರ್ಟನ್ ಟೈಮ್ ಮಾತ್ರ ಇರೋದು, ತಿಂಗಳು ಮಾತ್ರ, ಅದು 1-2 ತಿಂಗಳು ಮಾತ್ರ. ಮತ್ತೆ ನಮ್ಗೆ ಅದಿಲ್ಲ. ಅದಕ್ಕಾಗಿ ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳಿ ನಮ್ಮ ಆತ್ಮೀಯರಂದ್ರೆ ಫರ್ಟಿಲೈಸರ್ ನಲ್ಲಿ MCF ನಲ್ಲಿ ಕೆಲಸ ಇದೆ, ಅಲ್ಲಿ ಅದು ಕೂಲಿಂಗ್ ಟವರ್ ಆಗ್ತದೆ, ಅಲ್ಲಿ ನಿಮ್ಗೆ ಲೇಬರ್ ಎಲ್ಲ ಬೇಕಂತೆ. ನಾನು ಹೇಳಿದೆ ಓಕೆ, ನಮ್ಗೆ ಏನಾದ್ರೂ ಆಗ್ಲಿ. ಆವತ್ತಿನ ₹4 ಅಂದ್ರೆ ದೊಡ್ಡ ರೂಪಾಯಿನೇ ಅದೆಷ್ಟು. ಈಗ ಅದು ನಿಮ್ಗೆ ಕಂಪೇರ್ ಮಾಡಿದ್ರೆ ಈಗ ಆ ₹4 ಅಂದ್ರೆ ಈಗ 1,000 ಹೆಚ್ಚು ಇರ್ಬೇಕು, ಜಾಸ್ತಿ ಇರ್ಬೋದು, ಜಾಸ್ತಿ. ಹೌದು. ಈಗ ಆವತ್ತಿನ ₹4 ಇವತ್ತು ಆ ಕೆಲಸ ಮಾಡ್ಕಿದ್ರೆ ಒಂದು ದಿವಸಕ್ಕೆ 1,000 ಕೊಡ್ಬೇಕಾಗ ಡೆಫಿನೆಟ್ಲಿ. ಆಗ ಏನಂದ್ರೆ ನಮ್ಮ ಏನಂದ್ರೆ ಒಂದು ದಿವಸ ಕಲಿತ್ರೆ ಅದು ನೆಗೆಟಿವ್ ಆಯ್ತು. ಅಂದ್ರೆ ನೀವು ಯಾವುದು ಕಷ್ಟ ಒಂದು ದಿವಸ ಮೈನಸ್ ಆಗ್ಬಾರ್ದು. ಏನಂದ್ರೆ ನಿಮ್ಮ ಜೀವನದಲ್ಲಿ ವೀಕೆಂಡ್ ಅಂತ ಇದ್ದಾರೆ, ದೇವರು ಕೊಟ್ಟಿದ್ದಾರೆ ವೀಕೆಂಡ್ ಅಂತ, ಅದರಲ್ಲಿ ನೀವು ರೆಸ್ಟ್ ಮಾಡಿ. ಬಾಕಿ ದಿವಸ ನೀವು ಕೂತ್ಕೊಂಡ್ರೆ ಅಲ್ಲಿ ಹೋಯ್ತು ಮತ್ತೆ ನಮ್ಮಲ್ಲಿ ಮನೆಯಲ್ಲಿ ಪುನಃ ಕಷ್ಟಕರ ದಿನ ಬರಲಿಕ್ಕೆ ಸಾಕಾಗ್ತದೆ. ಅದಕ್ಕಾಗಿ ನಿಮ್ಮ ದೇವರು ಕೊಟ್ಟಂತ ಬುದ್ಧಿಯನ್ನು ಹೋಗಿಸ್ಬೇಕು. ಸುಮ್ಮನೆ ಕೂತ್ಕೊಳ್ಬಾರದು. ಕಷ್ಟ ಅಂದ್ರೆ ಕಷ್ಟ, ಸುಖ ಅಂದ್ರೆ ಸುಖ ಮಾಡ್ತಾ ಇರ್ಬೇಕು. ಯಾವತ್ತು ನಾವು ನಾಚಿಕೆ ಮಾಡಬಾರದು. ದೊಡ್ಡ ಮನೆತನ ಇದಲ್ಲ. ₹4 ನಾನು ಹೋದೆ, MCF ಕೆಲಸ ಸ್ಟಾರ್ಟ್ ಮಾಡಿದೆ. ಅದು ಸಹ ಒಂದು 4 ತಿಂಗಳು ಕೆಲಸ ಮಾಡಿದ್ದೇನೆ. ತದಾದ ನಂತರ ನಮ್ಗೆ ಅಲ್ಲಿ ನವಮಂಗಳೂರು ಬಂದರ್ನಲ್ಲಿ ಒಂದು ನವಮಂಗಳೂರು ಬಂದರ್ ಪ್ಲಾನ್ ಆಗ್ತಿರುವಾಗ ಅಲ್ಲಿ ಒಂದು ಹಾಲೆಂಡಿನ ಒಂದು ಡ್ರೆಡ್ಜಿಂಗ್ ಕಂಪನಿ ಬಂತು. ಅಲ್ಲಿ ರಿಕ್ವೈರ್ಮೆಂಟ್ ಅಂತ ಹೇಳಿ ಅಲ್ಲಿ ಹೋದೆ. ಅಲ್ಲಿ 1 ವರ್ಷ ನಾನು ಒಳ್ಳೆ ಕೆಲಸದಲ್ಲಿದೆ. ಅವಾಗ ಒಂದು ಸಂಬಳ ಜಾಸ್ತಿ ಇತ್ತು. ಅದು ಥಾಮಸ್ ಅಲ್ವರಿಸ್ ಅವರ ಕ್ಯಾರಪ್ನಲ್ಲಿ ಮತ್ತೆ ಅವರ ಎವರ್ಗ್ರೀನ್ ಬಾವಾಕನ್ ಅವರ ಕ್ಯಾರಪ್ನಲ್ಲಿ ಕೆಲಸ ಮಾಡಿ ಒಳ್ಳೆ ಅಲ್ಲಿ ಸಹ ಒಂದು ವರ್ಷ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೆ. ಓಕೆ, ಅದರ ನಂತರ ನೀವು 79 ಇಫ್ ಐ ಆಮ್ ರೈಟ್ ಆ ದಶಕದಲ್ಲಿ ನೀವು ಸೌದಿ ಅರೇಬಿಯಾವರೆಗೆ ನಾನು ಅದೇ ಕೆಲಸದಲ್ಲೇ ಇದ್ದೆ. ಮತ್ತೆ ನಾನು ಬಿಸ್ನೆಸ್ ಎಲ್ಲ ಮಾಡ್ತಿದ್ದೆ, ಬ್ರೆಡ್ ಸಹ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಏನಂದ್ರೆ ಒಂದು ದಿವಸಲೂ ನಾನು ಇದು ಮಾಡ್ಲಿಲ್ಲ. ಮನೆಗೆ ನಾವು ಹಸಿವಿನಿಂದ ಯಾರಿಗೂ ಇಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲಿ ಆ ಕಷ್ಟಪಟ್ಟು ಒಂದು ತಂಗಿಯನ್ನು ಸಹ ಮದುವೆ ಮಾಡಿಸಿದ್ದೇನೆ. ಸರ್, ಈಗ ಆ ಕಾಲದಲ್ಲಿ ಫಾರಿನಿಗೆ ಹೋಗೋದಂದ್ರೆ ಮಹಾ ದೊಡ್ಡ ವಿಷಯ ಅದು. ಮತ್ತೆ ಯಾರ್ಯಾರದ್ದು ನೀವು ಕೈಕಾಲು ಹಿಡಿಬೇಕು, ದಮ್ಮಯ್ಯ ಹಾಕಬೇಕು, ಅವರಿಗೆ ದುಡ್ಡು ಕೊಡಬೇಕು, ಆಮಿಷ ಕೊಡಬೇಕು. ಮತ್ತೆ ಆ ಕಾಲದಲ್ಲಿ ನಿಮ್ಗೆ ಯಾರು ಸುಲಭದಲ್ಲಿ ದುಡ್ಡು ಕೇಳಿದ್ರೆ ಎಲ್ಲ ಕೊಡ್ತಿರ್ಲಿಲ್ಲ. ನಿಮ್ಮ ಹತ್ರ ಇದ್ದಿದ್ದು ಅಲ್ಪ ಸ್ವಲ್ಪ ಏನೋ ಅವರಿಗೆಲ್ಲ ಕೊಟ್ಟು ಫಾರಿನಿಗೆ ಹೋದ ಮಗ ಅಂತಂದ್ರೆ ಮಹಾ ದೊಡ್ಡ ವಿಷಯ ಅಲ್ವಾ? ಸೊ ನೀವು ಆ ಟೈಮಲ್ಲಿ ಪಟ್ಟಂತ ಕಷ್ಟ ಗಲ್ಫಿಗೆ ಹೋಗೋದಕ್ಕೆ ಅದು ಹೇಗಿತ್ತು, ಅದನ್ನ ಹೇಳ್ಬೋದಾ? ರಿಯಲಿ ಅವಿನಾಶ್ನವರೇ, ನಾನು ನಮ್ಮ ಈ ಬಿಸ್ನೆಸ್ ಸ್ಪೇರ್ ಟೈಮ್ನಲ್ಲಿ ನಮಗೆ ವೀಕೆಂಡ್ನಲ್ಲಿ ನಮಗೆ ರಜೆ ಇರುವಾಗ ನಮ್ಮ ಜಮಾತ್ ಕಮಿಟಿ ಏನಂದ್ರೆ ಮಸೀದಿಯವರು ಯಾವಾಗಲೂ ಒಂದು ಮದುವೆ ಕಾರ್ಯಕ್ರಮ ಇರ್ತದೆ. ಮದುವೆ ಕಾರ್ಯಕ್ರಮಕ್ಕಾಗಿ ನಾವು ಅವರ ಸಾಮಾಜಿಕ ಕಾರ್ಯಕರ್ತರಾಗಿ ಎಲ್ಲರೂ ಒಂದು ವಾಲಂಟಿಯರ್ಸ್ ಆಗಿ ಯಾರಾದ್ರೂ ಒಂದು ದೊಡ್ಡ ಐಶ್ವರ್ಯವಂತರ ಮನೆಗೆ ಮದುವೆಗೆ ರಿಕ್ವೆಸ್ಟ್ ಇದ್ರೆ ನಾವೊಂದು 20-30 ಜನ ಸೇರಿ ಅಲ್ಲಿ ಹೋಗಿ ಅವರಿಗೆ ಆವತ್ತಿನ ಒಂದು ಮದುವೆಯ ವ್ಯವಸ್ಥೆಯನ್ನು ಅಂದ್ರೆ ಎಲ್ಲ ಊಟೋಪಚಾರ ನೋಡೋದು, ಎಲ್ಲರನ್ನು ಡಿಸಿಪ್ಲಿನ್ ಆಗಿ ಅವರಿಗೆ ಒಳ್ಳೆ ಅತಿಥಿ ಮಾಡೋದು, ಅದು ನಮ್ಮ ಒಂದು ಇದು ಇತ್ತು. ಅಂದ್ರೆ ಹೋಗುವ ಮುಂಚೆ ನಮ್ಮ ಕ್ಯಾಪ್ಟನ್ ಅಲ್ಲಿ ಹೇಳ್ತಾರೆ, ನೀನು ಹೀಗೆ ಮಾಡ್ಬೇಕು, ನೀವು ಹೀಗೆ ಮಾಡ್ಬೇಕು, ಡಿಸಿಪ್ಲಿನ್ ಅಲ್ಲಿ ಇರ್ಬೇಕು, ಅವರೊಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅದೇನಂದ್ರೆ ಇದೊಂದು ಸಾಮಾಜಿಕ ನಾವು ಇದು ಮಾಡುದು ಅಂದ್ರೆ ನಾವು ನಮ್ಮ ಸಮಾಜ ಸೇವೆಯನ್ನು ಅವರಿಗೆ ಕೊಡೋದು. ಅದೇನಂದ್ರೆ ಯಾಕೆ ಅಂದ್ರೆ ಮಾಡೋದಂದ್ರೆ
ಅವರು ಆ ಐಶ್ವರ್ಯವಂತರು ನಮ್ಮನ್ನು ಕರ್ಕೊಂಡು ಹೋಗಿ ಅವರ ಆವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಖುಷಿ ಪಟ್ಟೆ. ನಮ್ಮ ಬಡ ಮಕ್ಳು ಹೆಣ್ಮಕ್ಳಿಗೆ 1 ಪೌನ್ 2 ಪೌನ್ ಎಲ್ಲ ಸುಣ್ಣ ಕೊಡ್ತಾರೆ. ಆವಾಗ 1 ಪೌನ್ 2 ಪೌನ್ ಒಂದು ಮದ್ವೆ ಆಗ್ತಿತ್ತು. ಈ ಉದ್ದೇಶಕ್ಕಾಗಿ ನೀವು ನಾವು ಅಲ್ಲಿಗೆ ಹೋಗ್ತಿದ್ದೆ. ಒಂದ್ ದಿವಸ ನೋಡಿ, ಯಾವ ಹೆಚ್ಚಿನ ಅಂಶ ಸಂಡೇ ರಜೆ ಇರ್ತದೆ. ಇವನು ಅಂತ ಕಾರ್ಯಕ್ರಮದ ನಮ್ಮ ಬಿಸ್ನೆಸ್ ಬಿಟ್ಟು ಹೋಗ್ತೇವೆ. ಅಂದ್ರೆ ನಮ್ಮ ತಂಗಿಯಂದರ ಮದ್ವೆಗೆ ನಾವು ನಮ್ಗೆ ಸಂತೋಷ ಅಲ್ಲ, ನಾವು ನಮ್ಮ ಒಂದು ದಿವಸದ ಒಂದು ಶ್ರಮ ಕೊಡೋದಷ್ಟೇ, ಮತ್ತೇನಿಲ್ಲ. ಸರ್, ಈಗಂತೂ ನೀವು ಬಹುಕೋಟಿ ಉದ್ಯಮಿ ಆಗಿದ್ದೀರಿ. ಬರೀ ಉದ್ಯಮಿ ಅಲ್ಲ, ನೀವು ಯಶಸ್ವಿ ಉದ್ಯಮಿ ಆಗಿದ್ದೀರಿ. ಅದಕ್ಕಾಗಿ ನಾನು ನಿಮ್ಮನ್ನ ಉದ್ಯೋಗದಾತ ಅಂತ ಕರೆದೆ. ನೀವು ಓದಿದ್ದೆಷ್ಟು ಸರ್? ಅದು ನಾನು ಸಭೆಯಲ್ಲಿ ಹೇಳ್ತೇನೆ, ನಿಮ್ಮ ಹತ್ರ ಸತ್ಯ ಸಂಗತಿ ಹೇಳ್ಬೇಕಾದ್ರೆ, ನಾನು ನಮ್ಮ ಜೋಗಟ್ಟೆ ಎಲಿಮೆಂಟರಿ ಸ್ಕೂಲ್ನಲ್ಲಿ 7th ಸ್ಟ್ಯಾಂಡರ್ಡ್ ಪಾಸ್ ಆಗಿ ಪೇಜಾವರ್ ಹೈಸ್ಕೂಲ್ ಕಳವಾರ್, ಅದೊಂದು ಕ್ರಿಶ್ಚಿಯನ್ ಕಮ್ಯುನಿಟಿಯ ಸ್ಕೂಲ್, ಅಲ್ಲಿ 8, 9, 10 ಎಲ್ಲ ನಮ್ಮ ತಂದೆಯವರ ಎಲ್ಲ ಗುರ್ತದವರೇ ಇದ್ರು. 10ನೇ ಕ್ಲಾಸ್ ನಾವು ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಫೈಲ್ ಆಗಿದ್ದೇನೆ. ಫಸ್ಟ್ ಕ್ಲಾಸ್ ಫೈಲ್ ಆಗಿದ್ದೇನೆ. ಅದು ಈಗಲೂ ಆ ವಿದ್ಯಾಭ್ಯಾಸ ಬಗ್ಗೆ ಈಗಲೂ ನನಗೆ ಚಿಂತನೆ ಇದೆ. ಏನಂದ್ರೆ ನಾನು ಮಾಡಬೇಕಿತ್ತು ಒಳ್ಳೆ ಉದ್ಯಮ. ಏನಾದರೂ SSLC ಪಾಸ್ ಆಗಿದ್ರೆ ಮೊದಲು ನಾನು ಕೆಲಸ ಪಟ್ಟು ಕಷ್ಟಪಟ್ಟು ನನಗೊಂದು ಇದಂದ್ರೆ ವಿದ್ಯಾಭ್ಯಾಸಕ್ಕೆ ಮುಂದೆ ಹೋಗ್ಬೇಕಂತ ಒಂದು ಆಸೆ ಇತ್ತು. ಆದ್ರೆ ದೇವರು ಅದನ್ನು ಉಂಟಲ್ಲ ಈಗ ನಡೆಸಿಕೊಟ್ಟಿದ್ದಾನೆ. ಅಂದ್ರೆ ನನ್ನ ಸ್ವಂತ ಬುದ್ಧಿಯಲ್ಲಿ ನನ್ನ ಸ್ವಂತ ಬುದ್ಧಿಯಲ್ಲೇ ನಾನು ಕಲಿತು ಇಂಜಿನಿಯರಿಂಗ್ ಡಿಗ್ರಿ ಇದೆ, ಎಲ್ಲ ಡಿಗ್ರಿ ಇದೆ ನನಗೆ. ಎಷ್ಟೆಷ್ಟೋ ದೊಡ್ಡ ಕಂಪನಿಯ CEO ಹತ್ರ ಮಾತಾಡಿ ನನಗೆ ಪ್ರಾಕ್ಟೀಸ್ ಇದೆ. ದೊಡ್ಡ ದೊಡ್ಡ ಕಾನ್ಫರೆನ್ಸ್ ಹೋಗಿ ಮಾತಾಡ್ತೇನೆ. ಎಲ್ರಿಗೂ ಏನು ನಾನು ಬಿಂದಾಸ್ ಆಗಿ ಮಾಡ್ತೇನೆ. ಅಂದ್ರೆ ನನಗೆ ನಾಚಿಕೆ ಇಲ್ಲ. ಏನಂದ್ರೆ ನನ್ನ ಸ್ವಂತ ಇದರಲ್ಲಿ ಮಾಡಿದ್ದು ನಾನು ಅದು. ನೀವು ಸೌದಿಗೆ ಹೋದ್ರಿ. ಸೌದಿಗೆ ಹೋದ ನಂತರ ನೀವು ಅಲ್ಲಿ ತುಂಬಾ ಕಷ್ಟಪಟ್ಟಿದ್ದೀರಿ ಅಂತ ನೀವು ಒಂದ್ ಕಡೆಯಲ್ಲಿ ಹೇಳ್ಕೊಂಡಿದ್ದೀರಿ. ಮತ್ತೆ ಅದಕ್ಕೆ ಅಷ್ಟು ಮಾತ್ರ ಅಲ್ಲ, ನೀವು ಅಲ್ಲಿ ಕಂಟಿನ್ಯೂ ಮಾಡ್ತೀರಿ. ನಾನು ಪಟ್ಟಂತ ಕಷ್ಟ ಬೇರೆ ಯಾರಿಗೂ ಬರಬಾರ್ದು ಅಂತ ಹೇಳಿದ್ರೆ ಅಂಥದ್ದೇನಾಗಿತ್ತು ಅಲ್ಲಿ ಅಂತ? ಇದೊಂದು ದೊಡ್ಡ ಒಂದು ಸಂಗತಿ ಹೇಳ್ಬೇಕಾದ್ರೆ ಅದು ಕಣ್ಣ ನೀರು ಬರ್ತದೆ. ನಾವು ಆವತ್ತು ಮದುವೆ ನಾನು ಹೇಳಿದಲ್ಲ, ನಾವೊಂದು ಮದುವೆ ಕಾರ್ಯಕ್ರಮ ಹೋದಾಗ ಅಲ್ಲಿಯ ಆ ಮದುವೆಯ ಮದುಮಗಲ ತಾಯಿ ಅವರು ದೊಡ್ಡ ಹಣವಂತರು, ಅದೇ ಬಾವ ಟೈಲ್ಸ್ ಅವರ ಹಂಸಾ ಬಾವ ಅವರ ಧರ್ಮಪತ್ನಿ. ನಾನು ಲೇಡೀಸ್ ವಿಂಗ್ ನಲ್ಲಿ ಒಂದು ಡಿಸಿಪ್ಲಿನ್ ಆಗಿ ಕೆಲಸ ಮಾಡೋದು ನೋಡಿ ಅವರು ಯಾರ ಐಡೆಂಟಿಫೈ, ಆ ಹುಡುಗ ಯಾರು ಅಂತ ಹೇಳಿದ್ರು. ಇಂಪ್ರೆಸ್ ಆ ಹುಡುಗ ಯಾರು, ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಅವರನ್ನು ಕರೀಲಿಕ್ಕೆ ಅಂತ ನನ್ನ ಮಾವನವರು ಅದು ಕ್ಯಾಪ್ಟನ್ ಆಗಿದ್ರು. ಆವತ್ತಿನ ದಿವಸದ ನಾವು ನಮ್ಮ ಮಸೀದಿಯ ಸಮಾಜ ಸೇವೆಯ ಕಾರ್ಯಕ್ರಮದಲ್ಲಿ ಒಂದು ಕ್ಯಾಪ್ಟನ್ ಆಗಿ ನನ್ನ ಮಾವನವರು ಇದ್ರು. ಅವರ ಮಾವನವರು ಹೇಳಿದ್ರು, ನಿನ್ನನ್ನು ಹೀಗೆ ಕರೀತಾರೆ, ನೀನು ಹೋಗ್ತೀಯ ಅಂತ. ಹಾಗೆ ನಾನು ಅವರ ಆಮಂತ್ರಣದ ಮೇರೆಗೆ ಅವರ ಮನೆಗೆ ಹೋದೆ. ಅವರು ಹೇಳಿದ್ರು, ನಮ್ಮ ಅಲ್ಲಿ ಸಕಲೇಶ್ಪುರದಲ್ಲಿ ಒಂದು ಕಾಫಿ ತೋಟ ಇದೆ, ಅಲ್ಲಿ ನೀನು ಸೂಪರ್ವೈಸರ್ ಆಗಿ ಹೋಗ್ತೀಯ ಅಂತ. ನಾನು ಹೇಳಿದೆ, ಅಮ್ಮ ನನಗೆ ನಿಮ್ಗೆ ತುಂಬ ಧನ್ಯವಾದ, ಅಷ್ಟೊಂದು ಅಭಿಮಾನ, ಅಷ್ಟೊಂದು ಇನ್ನೊಂದು ಇದು ಮಾಡಿದ್ರಲ್ಲ, ನನಗೊಂದು ಅವಕಾಶ ಕೊಟ್ಟದ್ದಾಕಿ. ಮಾತ್ರ ನನ್ನ ಒಂದು ಉದ್ದೇಶ ಅಂದರೆ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ, ಅದಕ್ಕೆ ಇಲ್ಲಿ ಇದ್ದರೂ ನಮಗೇನಾದರೂ ನನಗೊಂದು ಹೊರದೇಶಕ್ಕೆ ಹೋಗ್ಬೇಕಂತ ನಾನೊಂದು ಕನಸು ಕಂಡಿದ್ದೇನೆ. ನಿಮ್ಮಲ್ಲಿ ಯಾರಾದರೂ ಇದ್ರೆ ನನಗೊಂದು ಸಹಾಯ ಮಾಡಿ, ನಾನು ಅಲ್ಲಿ ಹೋಗುವ ಒಂದು ನನ್ನ ಒಂದು ಕನಸಿದೆ. ನೀವೊಂದು ಅವಕಾಶ ಮಾಡಿ ಕೊಟ್ರೆ, ನೀವು ಹಣವಂತರು ಕೊಟ್ರೆ ನಾವು ಹೋಗ್ತೇವೆ ಅಂತೆಲ್ಲ. ಅವಾಗ ಹೇಳಿದ್ರು, ಓಕೆ ನೀನು ನಾಳೆ ಬಂದು ನಾನು ಒಬ್ಬರ ಹತ್ರ ಹೇಳ್ತೇನೆ. ನಮ್ಮ ರಿಲೇಟಿವ್ನಲ್ಲಿ ಸಮೀಮ್ ರಮ್ಲಾನ್ ಅಂತ ಇದ್ದಾರೆ, ರಮ್ಲಾನ್ ಅಜ್ಜಿ, ಅವರ ಮೊದಲನ ಇಲ್ಲಿ ತಹಸೀಲ್ದಾರ್ ಅವರ ಮಗ. ಅವರು ಅವಾಗ ಸಮೀಮ್ ಅವರ ಮಗ ವೀಸಾ ಏಜೆಂಟ್ ಆಗಿ ಎಲ್ಲ ಕರ್ಕೊಂಡು ಹೋಗ್ತಿದ್ರು ಆವಾಗಿನ ಕಾಲ ಎಲ್ಲ. ನಾವೆಲ್ಲ ಇದು ಮಾಡಿ ಟ್ರೈನಿಂಗ್ ಮಾಡಿ ನಾನು ಅಲ್ಲಿ ಬೊಂಬೈಗೆ ಹೋದೆ. ಅವ್ರಿಗೊಂದು ಅವರು ನಮಗೆ ರೆಕಮೆಂಡ್ ಮಾಡಿ ಇವರು ನನ್ನನ್ನು ಕರ್ಕೊಂಡು ಹೋದ್ರು. ಒಂದು ಹಣ ಫಿಕ್ಸ್ ಆಯ್ತು. ಬೊಂಬೈಗೆ ಹೋದೆ. ಅಲ್ಲಿ ಬೊಂಬೈಗೆ ಹೋಗಿ ವೀಸಾ ಇಲ್ಲ. ನಾವು ಇಲ್ಲಿಂದ ಹೊರಡುವಾಗ, ನಾವು ಮನೆಯಿಂದ ಹೊರಡುವಾಗ ನಮ್ಮ ಪೆಟ್ಟಿಗೆ ಎಲ್ಲ ಮೂಟೆ ಕಟ್ಟಿ ಸೌದಿಗೆ ಹೋಗೋದಂತ ಹೊರಟದ್ದು. ರಿಟರ್ನ್ ಬರ್ಲಿಕ್ಕೆ ನಮಗೆ ಕಷ್ಟ ಆಯ್ತು. ಭಾರಿ ಒಂದು 4 ತಿಂಗಳ ಕಷ್ಟದ ದಿನ. ನಾನು ಬೊಂಬೈಯಲ್ಲಿ ಅದು ಮರೆಯಲಿಕ್ಕಿಲ್ಲ. ಅದೇ ಪಾವ್ ಬಾಜಿಯಲ್ಲಿ ದಿವಸ ಅದು. ಮತ್ತು ಅದು ಅಲ್ಲದೆ ನಮ್ಮ ಸಮೀಮ್ ರಮ್ಲಾನ್ ಅವರಿಗೆ ತುಂಬ ಕಷ್ಟ ಕೊಡ್ತಿದ್ರು. 40-50 ಜನ ಹೋಗಿ ಅವರಿಗೆ ಅವರ ಏಜೆಂಟ್ರು ಇದು ಮಾಡಿದ್ರು, ದೊಕ್ಕ ಮಾಡಿದ್ರು. ಅವ್ರಿಗೇನು ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಅವರೊಂದು ಪಣ ತೊಟ್ಟಿದ್ರು, ನಿಮ್ಮ ಇಬ್ಬರನ್ನು ನಾನು ಕಳಿಸಿದ್ರೆ ನಾನು ಊರಿಗೆ ಹೋಗುದಿಲ್ಲ ಅಂತ ನೋಡಿ. ಹಾಗೆ 4 ತಿಂಗಳು ಅವರ ಬಾಡಿ ಗಾರ್ಡ್ ಆಗಿ ಅವರಿಗೆ ಏನು ತೊಂದರೆ ಆಗದ ಹಾಗೆ ನಾವು ಇದು ಮಾಡೋದು. ಆದರೆ
ನಾವು ಊಟಕ್ಕಾಗಿ ಏನು ಮಾಡ್ತಿದ್ದೆ ಗೊತ್ತಾ, ಎಲ್ಲಿಯಾದ್ರೂ ಒಂದು ಹೊಸ ಪಿಕ್ಚರ್ ಬಂದ್ರೆ ಅಲ್ಲಿ ಹೋಗಿ ನಾವು ಬ್ಲ್ಯಾಕ್ ಟಿಕೆಟ್ ತೆಗೆಯೋದು ಕಾದು ನಿಂತು, ಅದ್ರ ಅಲ್ಲಂದ್ರೆ ಅಲ್ಲಿ ಹೌಸ್ಫುಲ್ ಆಗ್ತದಲ್ಲ, ಅದನ್ನು ನಾವು ಬ್ಲ್ಯಾಕ್ ಅಲ್ಲಿ ಮಾಡಿ ಅವತ್ತಿನ ಒಂದು ಊಟವನ್ನು ನಾವು ಮಾಡಿ ಜೀವನ ಸಾಗಿದೆ 4 ತಿಂಗಳದು. ಅದು ಎಲ್ಲಿ ಪಿಕ್ಚರ್ ಟಾಕೀಸ್ ಇಲ್ಲದೆ ಅಲ್ಲಿ ಹೋಗುದು, ನಾವು ಇಬ್ಬರು ಇದ್ದೇವೆ, ಒಬ್ಬರು ಅವರನ್ನು ಕಾಯೋದು, ಸಮೀಮ್ ರಮ್ಲಾನು, ನಾನು ಹೋದರೆ ಅವನು ಹೋಗುದು, ಹಾಗೆ ಟಿಕೆಟ್ ಮಾಡಿ 4 ತಿಂಗಳು ಬೊಂಬೈಯಲ್ಲೇ ಕಳೆದು 4 ತಿಂಗಳು ಒಂದು 1979 ಅಕ್ಟೋಬರ್ 27, ಹೌದು ಅಕ್ಟೋಬರ್ 27ಗೆ ನಮ್ಮ ವೀಸಾ ಎಲ್ಲ ಹಾಕಿ ಸಿಕ್ತು. ನಮ್ಮ ಪ್ರಯಾಣ ಅವರು ತಂದು ಕೊಟ್ಟರು ಸಮೀಮ್ ರಮ್ಲಾನ್ ಅವರು. ಅದೇ ನಮ್ಮ ಸ್ಟೆಪ್, ನಮ್ಮ ಸೌದಿ ಅರೇಬಿಯಾಕ್ಕೆ ನಾವು ನಮ್ಮ ಪ್ರಯಾಣ ಶುಭ ಸುಖಕರ ಪ್ರಯಾಣ ಅಂತ ಫ್ಲೈಟ್ನಲ್ಲಿ ಕೂತ್ಕೊಂಡು ನಾವು ದಮಾಮಿಗೆ ಅವತ್ತು ನೀವು ವೀಸಾ ಇಲ್ಲದೆ ಪರದಾಡಿದಂತಹ ದಿನಕ್ಕೂ, ನನ್ನನ್ನ ಒಂದು ಸೌದಿ ಅರೇಬಿಯಾಕ್ಕೆ ಕರ್ಕೊಂಡು ಹೋಗಿ ಅಂತ ಅಂಗಲಾಚಿದ ದಿನಕ್ಕೂ, ಇವತ್ತು ನೀವು ಮನ್ಸು ಮಾಡಿದ್ರೆ ಒಂದೇ ಸಲಕ್ಕೆ 50 ಮಂದಿಯನ್ನ ತಗೊಂಡು ಹೋಗುವಂತ ಒಂದು ದಿನಗಳು ಬಂದ್ಬಿಡ್ತು. ನೋಡಿ ಹೇಗೆ ಬದುಕೆಲ್ಲ ಬದಲಾಗುತ್ತೆ ಅಂತ. ಡೆಫಿನೆಟ್ಲಿ ಇರ್ಲಿ ಸರ್. ಸೊ ಈಗ ನೀವು 2002ರಲ್ಲಿ ಒಂದು ದೊಡ್ಡ ಕಂಪನಿಯನ್ನ ನೀವು ಆರಂಭ ಮಾಡ್ತೀರಿ. ಬಟ್ ಅದಕ್ಕೂ ಮುಂಚೆ ನೀವು ಬೇರೆ ಬೇರೆ ಅದ ಮುಂಚೆ ನಾನು ಈಗ ಅಂದ್ರೆ ನಾನು ಸೌದಿಗೆ ಹೋದಲ್ಲ 1979, ಹೋಗುವಾಗ ಅಲ್ಲಿ ನಮ್ಮನ್ನು ಕಳಿಸಿಕೊಟ್ಟದೊಂದು ಕತೀಫ್ನಲ್ಲಿ ಒಂದು ಚಿಕ್ಕ ಕಂಪನಿ ಒಂದು. ಅಲ್ಲಿ ನಮ್ಗೆ ಹೋಗಿ ಪಾಪ ಅಲ್ಲಿ ನನ್ಗೆ ಹೇಳಿದ್ರು ಟೈಲ್ ಪಿಕ್ಸರು ಇದು ಪಿಕ್ಸರ್ ಅಂತ ಹೇಳಿ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ. ನಮ್ಗೆ ಗೊತ್ತೇ ಇಲ್ಲ ಏಜೆಂಟ್ರು ಏನ್ ಹೇಳಿದ್ರಂತ. ಇದೆ ನಮ್ಮ ಏಜೆಂಟು ಸಬ್ ಏಜೆಂಟ್ ಹೇಗಾದ್ರೂ ನಮ್ಮನ್ನು ಕಳಿಸಿಕೊಟ್ರು. ಅಲ್ಲಿ ಪಾಪ ಒಳ್ಳೆಯವರಿದ್ರು. ಅದು ಆದ್ರೂ ನಮಗೆ ಲೇಬರ್ ಅಂತ ಹೇಳಿ 28 ಮಾಲಿಗೆ ಇದರಲ್ಲಿ ತಲೆಯಲ್ಲಿ ಹೊಟ್ಕೊಂಡು ಸಿಮೆಂಟ್ ಹೊರಡುದು, ಇದರಲ್ಲಿ ಎಂತರದೆ ನಮ್ಮ ದಾರಿಯಲ್ಲಿ ಇದಾಗ್ತಾರಲ್ಲ ಎಂಥದ್ದು ಕಾಂಕ್ರೀಟ್ ಆಗ್ತಾರೆ, ಅದು ಸಹ ನಾವು ಕೆಲಸ ಮಾಡಿದೆ. ಒಂದು ವರ್ಷ ನಾನು ಕಷ್ಟಪಟ್ಟದ್ದು ಆ ಸೌದಿ ಅರೇಬಿಯಾದಲ್ಲಿ ಕಷ್ಟಪಟ್ಟದ್ದು. ಆ ದಿನ ಕಣ್ಣನೀರು ಬರ್ತದೆ, ಆದರೂ ನಾವು ಅದಕ್ಕೆ ಏನು ಎದೆಗುಂದದೆ ರಿಯಲಿ ಅದನ್ನು ಕಷ್ಟಪಟ್ಟು ನಾವು ನಾವು ಅದು ಏನಂದ್ರೆ ನಮ್ಮ ಬ್ಯಾಕ್ ಹೋಪ್ನಲ್ಲಿ ನಮ್ಮ ತಂದೆ ತಾಯಿಯವರು ಪಡಬಾರದು, ನಮ್ಮ ತಂಗಿಯಂದರಿಗೆ ಮದುವೆ ಮಾಡಬೇಕು, ಅವರಿಗೆ ಎಜುಕೇಶನ್ ಕೊಡಬೇಕಂತ ಒಂದು ಉದ್ದೇಶದಿಂದ ನನ್ನ ದೇವರ ಹತ್ರ ಪ್ರಾರ್ಥಿಸಿ ಅದನ್ನು ಮುಂದುವರಿಸಿ ಹೋದೆ. ರಿಯಲಿ ಅದು 1 ವರ್ಷದ ನಂತರ ಆ ಕಷ್ಟಕರದ ದಿನ ಅದು ಯಾವತ್ತೂ ಮರೆಯಲಿಕ್ಕಿಲ್ಲ. ಏನಂದ್ರೆ ಆವಾಗ ನಮಗೆ ಸಂಬಳ ಸಿಕ್ಕಿದ್ದು 400 ರಿಯಾಲ್. ಅದು 400 ರಿಯಾಲ್ ದೊಡ್ಡ ಹಣನೇ ಅಲ್ಲಿ. ಆದರೂ ಒಂದು ಕೆಲಸ ಮಾಡ್ತಿದ್ದೆ ತಾಯಿಯವರಿಗೆ. ಆ 400 ರಿಯಾಲ್ ಕಳಿಸುವಾಗ ನನ್ನ ತಾಯಿಗೆ ಹೇಳ್ತಿದ್ದೆ, ನೆರೆಮರೆ ಅವರು ಯಾರಾದರೂ ಹಸಿವಿದ್ರೆ ಅದರಲ್ಲಿ ನನ್ನ ಹಣವನ್ನು ಕೊಡ್ಬೇಕು ಅಂತ. ಅವರು ತಾಯಿಯವರು ಅದು ಯಾವತ್ತೂ ಎಲ್ರಿಗೂ ಶೇರ್ ಮಾಡ್ತಿದ್ದೆ. ಅಂದ್ರೆ ನಮ್ಮ ನೆರೆಕರೆ ಒಂದು 4-5 ಮನೆ ಇದ್ದದ್ದು. ಯಾರಾದರೂ ಅಲ್ಲಿ ಏನಂದ್ರೆ ಆವತ್ತಿನ ಸ್ಥಿತಿ ಆಗಿತ್ತು, ಎಲ್ಲರಿಗೂ ಕಷ್ಟ ಇತ್ತು ಅಷ್ಟೇ. ಓಕೆ. ಸೊ ನೀವು ಒಂದು ಕಂಪನಿಗೆ ಅಲ್ಲಿ ಸೇರ್ತೀರಿ, ಬಹಳ ದೊಡ್ಡ ಹುದ್ದೆವರೆಗೂ ಹೋಗ್ತೀರಿ, 10-12 ವರ್ಷ ಅಲ್ಲಿ ನೀವು ಕೆಲಸ ಮಾಡ್ತೀರಿ, ನಂತರ ನೀವು ನಿಮ್ಮ ಸ್ವಂತ ಉದ್ಯಮವನ್ನು ಆರಂಭ ಮಾಡ್ತೀರಿ ಸರ್. ಈಗ ನಾವು ನಿಮ್ಮ ಸಕ್ಸಸ್ ಸ್ಟೋರಿಯನ್ನ ಮಾತಾಡ್ತಿದ್ದೇವೆ. ಬಟ್ ಅದಕ್ಕೂ ಮುಂಚೆ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಅವನಲ್ಲಿ ಖಂಡಿತವಾಗಿಯೂ ಡೌನ್ಫಾಲ್ ಮತ್ತೆ ಫೇಲಿಯರ್ ಇದ್ದೇ ಇರ್ತದೆ. ನಿಮ್ಮ ಫೇಲಿಯರ್ನ ಒಂದು ಸಂಗತಿಯನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಯಾವ್ದಿರ್ಬೋದು? ಆ್ಯಕ್ಚುಲಿ ನೋಡಿ, ಸಕ್ಸಸ್ನ ಬಗ್ಗೆ ನನ್ನ ಸಕ್ಸಸ್ನ ಬಗ್ಗೆ ನನ್ನ ಸ್ವಂತ ಇಚ್ಛೆಯಲ್ಲಿ ನಾನು ಸಕ್ಸಸ್ ಆದೆ. ನಾನು ಒಂದು ಗ್ರಾಸ್ ರೂಟ್ ಆಗಿ ಜಾಯಿನ್ ಆಗಿ, ಏನಂದ್ರೆ ಲೇಬರ್ ಆಗಿ ಜಾಯಿನ್ ಆಗಿ, ನನ್ನ ಇದೆ ಅಣಬೀಬ್ ಅಂತ ಒಂದು ಕಂಪನಿ ಇತ್ತು, ಅದ್ರಲ್ಲಿ ಜಾಯಿನ್ ಆಗಿ ಅದರಲ್ಲಿ ನಾನು ಹಾಲೆಂಡಿಗೆ ಹೋಗಿ ಟ್ರೈನ್ ಆಗಿ ಅಲ್ಲಿಂದ ಸ್ಪೆಷಲ್ ಕೆಲಸದ ಒಂದು ಟ್ರೈನಿಂಗ್ ಮಾಡಿ ಅದನ್ನು ಸಹ ಸಕ್ಸಸ್ ಮಾಡಿ ನಮ್ಮ ಕಂಪನಿಯನ್ನು 13 ಜನ ಇದ್ದ ಕಂಪನಿಯನ್ನು ನಾವು ಇವತ್ತು ಅದು ನೋಡ್ಬೇಕಾದ್ರೆ ಅಣಬೀಬ್ 10,000 ಜನ ಕೆಲಸ ಮಾಡಿದ್ವಿ. ಮೊದಲು ನಾವು 13 ಜನ ಮಾಡಿದ ಕಂಪನಿ 10,000 ಜನ ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ಆ ಕಂಪನಿಯಲ್ಲಿ 30 ವರ್ಷ ನಾನು ಕೆಲಸ ಮಾಡಿದ್ದೇನೆ. ಅದರಲ್ಲಿ ಸಹ 30 ವರ್ಷದಲ್ಲಿ ನಾನು ಒಬ್ಬ ಒಂದು ನಿಷ್ಠಾವಂತ ಹಾಗೂ ಛಲವಾದಿ ಹಾಗೂ ಒಂದು ಫೇಮಸ್ ಅಂದ್ರೆ ಅಣಬೀಬ್ ಜಕರಿ ಅಂದ್ರೆ ಅದು ಯಾವತ್ತು ಎಲ್ಲರ ಬಾಯಲ್ಲಿ ಸಹ ಒಳ್ಳೆ ಒಂದು ವ್ಯಕ್ತಿತ್ವವನ್ನು ನಾನು ತೋರಿಸಿದ್ದೆ. ಏನಂದ್ರೆ ಯಾವ ಆಯಿಲ್ ಇಂಡಸ್ಟ್ರಿ ಆದರೂ ಸಾಬಿಕ್ ಆಗಲಿ, ಆರ್ಎಂಕೋ ಆಗಲಿ, ಅವರಿಗೆಲ್ಲರಿಗೂ ನಾನೊಂದು ಬೇಕಾದ ಒಂದು
ವ್ಯಕ್ತಿಯಾಗಿ ನಾನು ಅವರಿಗೆ ಒಂದು ತೋರಿಸಿಕೊಟ್ಟಿದ್ದೆ. ಓಕೆ ಸರ್, ಈಗ ಅಲ್ ಮುಸೇನ್ ನಿಮ್ಮ ಕಂಪನಿ, ನೀವು ಅದರ ಮುಖ್ಯಸ್ಥರು ಕೂಡ ಆಗಿದ್ದೀರಿ. ಅಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೆ ನಿಮ್ಮ ಜೊತೆ? ಅದರಲ್ಲಿ ಈಗ ನೋಡಿದರೆ ನನ್ನ ಟೋಟಲ್ 6,000 ಪ್ಲಸ್ 6,500 ಇದ್ದಾರೆ. ಅದರಲ್ಲಿ ಮೋಸ್ಟ್ಲಿ ನಮ್ಮ ಕನ್ನಡಿಗರು ಒಂದು 800ರಿಂದ 850 ಜನ ನಮ್ಮ ಕನ್ನಡಿಗರೇ ಇದ್ದಾರೆ. ಇಲ್ಲಿ ನಾನು ಕ್ಯಾಂಪಸ್ ನಿಟ್ಟೆಯಲ್ಲಿ ಮಾಡಿದ್ದೇನೆ, MIT ಮಾಡಿದ್ದೇನೆ, ತುಂಬಾ ಕಡೆ ಮಾಡಿದ್ದೇನೆ. ಕ್ಯಾಂಪಸ್ ಇಂಟರ್ವ್ಯೂ ತುಂಬಾ ಕಡೆ ಮಾಡಿದ್ದೇನೆ. ಶ್ರೀನಿವಾಸ್ನಲ್ಲಿ ಮಾಡಿದ್ದೇನೆ. ಮತ್ತೆ ಡಿಫ್ರೆಂಟ್ ಕಾನ್ಫರೆನ್ಸ್ ಮಾಡಿ ಉದ್ಯೋಗ ಸೃಷ್ಟಿ ಮಾಡಿ ಜನರನ್ನೆಲ್ಲ ಕಡೆ, ಎಲ್ಲಂದ್ರೆ ಆಂಧ್ರದಲ್ಲಿ, ತಮಿಳುನಾಡಿನಲ್ಲಿ, ಮಂಗಳೂರಿನಲ್ಲಿ ಎಲ್ಲ ಕಡೆ ಮಾಡಿ ನಮ್ಮ ರಾಜ್ಯದ ಹಾಗೂ ಪರ ರಾಜ್ಯದ ಜನರನ್ನು ನಾವು ಕರ್ಕೊಂಡು ಹೋಗಿದ್ದೇವೆ. 2002ರಲ್ಲಿ ನೀವು ಕಂಪನಿ ಸ್ಟಾರ್ಟ್ ಮಾಡುವಾಗ ಸರ್, ಬಹಳ ದೊಡ್ಡ ಮಟ್ಟದ ಮೊತ್ತ ನಿಮಗೆ ಬೇಕಾಗಿದ್ದಿರ್ಬೋದು. ಮತ್ತೆ ಅದರ ಆ ಕ್ರೋಢೀಕರಣ ಇದೆಯಲ್ಲ, ಅದು ಬಹಳ ಚಾಲೆಂಜಿಂಗ್ ಅಲ್ವಾ? ಮತ್ತೆ ಇದೆಲ್ಲದಕ್ಕೂ ಒಂದು ದೊಡ್ಡ ಒಂದು ಆತ್ಮಸ್ಥೈರ್ಯ ಬೇಕು, ಮತ್ತೆ ನಿಮಗೆ ಬಿಸ್ನೆಸ್ ಮಾಡೋದಕ್ಕೆ ಚಾಕಚಕ್ಯತೆ ಬೇಕು. ಈ ಹಣ ಕ್ರೋಢೀಕರಣೆ ಮಾಡಿದ್ದು ಮತ್ತೆ ಈ ಬಿಸ್ನೆಸ್ನ ಈ ಚಾಕಚಕ್ಯತೆ ಎಲ್ಲ ಹೇಗೆ ನೀವು ಗಳಿಸಿದ್ದು? ಏನಂದ್ರೆ, ನಾನು ನನ್ನ ಮೊದಲಿನ ಕಂಪನಿಯಲ್ಲಿ ಕೆಲಸ ಮಾಡುವಾಗ ನನ್ನ ಪೊಸಿಷನ್ ಜಾಸ್ತಿ ಆಗುವ, ನನ್ನ ಸಂಬಳ ಸಹ ಇನ್ಕ್ರೀಸ್ ಆಯಿತು. ಮನೆಗೆ ಕೊಟ್ಟು ಅದನ್ನು ಅಲ್ಲಿಯೇ ಸ್ಟಾಕ್ ಮಾಡಿದೆ. ಅಲ್ಲಿ ಒಂದು ದಿವಸ ಅದು ಡಿವ್ಯಾಲ್ಯೂಯೇಷನ್ ಆಯಿತು. ಆವಾಗ ನಮ್ಮ ಹಣ ಮಲ್ಟಿ ಆಯಿತು. ಡಿವ್ಯಾಲ್ಯೂಯೇಷನ್ 300 ರೂಪಾಯಿದ್ದು 150ಕ್ಕೆ ಬಂತು ಹಣ. ಆಗ ನಮ್ಮ ಹಣದ ಇದು ಏನಂದ್ರೆ ವ್ಯಾಲ್ಯೂ ಜಾಸ್ತಿ ಆಯಿತು. ಆದ ಕಾರಣದಿಂದಾಗಿ ಅವತ್ತು ನಾನೇನಂದ್ರೆ ನನ್ನ ಮಗನನ್ನು ಅಲ್ಲಿ ಕರ್ಕೊಂಡು ಬಂದು 2002ನಲ್ಲಿ ಅಲ್ ಮುಸೇನ್ ಅಂತ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿದೆ. ನನ್ನ ಒಬ್ಬ ಸೌದಿ ಫ್ರೆಂಡ್ ನೊಟ್ಟಿಗೆ. ಅದೊಂದು ಲೋಕಲ್ ಕಂಪನಿ ಅಂತ ಹೇಳ್ತೇವೆ. ಅದರಲ್ಲಿ ನಾವೊಂದು 3 ಜನ ಎಂಪ್ಲಾಯ್ ಇಟ್ಟು ನನ್ನ ಮಗನಿಗೆ ಒಂದು ಸ್ವಲ್ಪ, ನನ್ನ ಕಂಪನಿಯಲ್ಲಿ ಇರುವಾಗನೇ ಅವನಿಗೆ ಒಂದು ಟ್ರೈನ್ ಮಾಡಿಕೊಟ್ಟೆ. ಆ ಟ್ರೈನಿಂಗ್ ನಲ್ಲಿ ಅವನು ಸ್ವಲ್ಪ ಇದು ಏನಂದ್ರೆ ಮಕ್ಕಳಲ್ಲ, ಈಗಿನ ಜನರೇಷನ್ ಡಿಫ್ರೆಂಟ್, ಸ್ವಲ್ಪ ಅವನಿಗೆ ಬೇಕಾದ ಸವಲತ್ತು ಕೊಟ್ಟು ಅದನ್ನು ಮೂವ್ ಮಾಡ್ಲಿಕ್ಕೆ ಹೇಳಿದೆ. 2011ರವರೆಗೆ ನಾವು ಟ್ಯಾಲೆಂಟ್ ಅಕ್ವಿಸಿಷನ್ ಅಂದ್ರೆ ಮ್ಯಾನ್ ಪವರ್ ಸರ್ವಿಸಸ್, ಎಕ್ವಿಪ್ಮೆಂಟ್ ಸರ್ವಿಸಸ್ ಅಂತ ಕೊಡ್ತಾ ಇದ್ದೆವು. ಸಾವಿರಾರು ಜನರು ಕೆಲಸ ಮಾಡ್ತಿದ್ರು, ಈಗಲೂ ಮಾಡ್ತಾ ಇದ್ದಾರೆ. ಅದೇ ಕಂಪನಿಯನ್ನು ಏನಂದ್ರೆ, ನಾನು ನನ್ನ ಮೊದಲನೇ ಕಂಪನಿ ಅನಬೀಬಿನಲ್ಲಿ 2010ನಲ್ಲಿ ನಾನು ರಿಸೈನ್ ಕೊಟ್ಟು ಅಲ್ಲಿಂದ ನಾನು ಹೊರಗೆ ಬರಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೇನೆ. ನನ್ನ ಮೊದಲಿನ ಕಂಪನಿ ಯಾವತ್ತೂ ಬಿಡಲಿಕ್ಕೆ ತಯಾರಿರಲಿಲ್ಲ. ಮತ್ತೆ ಒಂದು ರೀಸನ್ ಕೊಟ್ಟು ನಾನು ಹೊರಗೆ ಬಂದೆ. ಅಲ್ಲಿಂದ 2010ನಲ್ಲಿ ಬಂದವ 1 ವರ್ಷ ಊರಲ್ಲಿದ್ದು, ಮತ್ತೆ ದುಬೈಯಲ್ಲಿ 1 ವರ್ಷ ಇದ್ದು ನನ್ನ ಪ್ಲ್ಯಾನ್ ನಾನು ಮಾಡಿದೆ. ಏನಂದರೆ, ಮುಸೇನ್ ನನಗೆ ಮಾಡಬೇಕು, ನನಗೆ ಒಂದು ಒಳ್ಳೆಯ ಒಂದು ಇಂಡಸ್ಟ್ರಿಯಲ್ ಕಂಪನಿ ಮಾಡಬೇಕು, ಒಂದು ಒಳ್ಳೆಯ ಒಂದು ಸೆಟಪ್ ಮಾಡಿ ನನ್ನ ಸಕ್ಸಸ್ ಕಡೆಗೆ ನಾನು ಹೋಗ್ಬೇಕಂತ ಒಂದು ಧ್ಯೇಯ ಇಟ್ಟು ದುಬೈಯಲ್ಲಿ ನಾನೊಂದು ಕಂಪನಿಗೆ ಒಂದು ಪಾರ್ಟ್ನರನ್ನು ಹುಡ್ಕೊಂಡು ಅಲ್ಲಿಂದ ನನ್ನ ಒಂದು ಪ್ರಯಾಣ ಸ್ಟಾರ್ಟ್ ಆಯಿತು ಡಿಫ್ರೆಂಟ್ ಲೆವೆಲಿಗೆ. ಏನಂದ್ರೆ ಡಿಫ್ರೆಂಟ್ ಲೆವೆಲ್ ಅಂದರೆ, ನನ್ನ ಐಡಿಯಾಲಜಿ ನಮ್ಮ ಸೌದಿ ಅರೇಬಿಯಾದಲ್ಲಿ ಬೇಕಾದಂಥ ಒಂದು ಇಂಡಸ್ಟ್ರಿಗೆ ಬೇಕಾದಂಥ ಸಲಹೆಯನ್ನು ಏನು ಕೊಡಬೇಕಂತ ನನ್ನ ಪ್ಲಾನಲ್ಲಿತ್ತು. ಆ ಪ್ಲಾನನ್ನು ಹುಡ್ಕೊಂಡು ನನ್ನ ಮಗನ ಇದನ್ನಿಟ್ಟು ನಾವೊಂದು 2 ಜನ ಪಾರ್ಟ್ನರ್ ಸೇರಿ ನಾವೊಂದು ಅಲ್ ಮುಸೇನ್ ಸ್ಥಾಪನೆ ಮಾಡಿದ್ದೇವೆ. ಅಲ್ ಮುಸೇನ್ ಕಂಪನಿ ಈಗ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಹಾಗೂ ಸೌದಿ ಅರೇಬಿಯಾದಲ್ಲಿ ಒಂದು ಒಳ್ಳೆಯ ಒಂದು ಹೆಸರಾಂತ ಕಂಪನಿಯಾಗಿ ಇಂಡಸ್ಟ್ರಿಗೆ ಸೊಲ್ಯೂಷನ್ ಕೊಡ, ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ತೇವೆ. ಎಲ್ಲಾ ಇಂಡಸ್ಟ್ರಿಗೆ ಬೇಕಾದಂತ ಸಲಹೆ, ಏನಂದ್ರೆ ಇಂಡಸ್ಟ್ರಿಗೆ ಬೇಕಾದಂತ ಸರ್ವಿಸಸ್, ನಾವು ಏನಾದ್ರೂ ಸರ್ವಿಸ್ ಅವರಿಗೆ ಅಂದ್ರೆ ನಾವು ಇಂಡಸ್ಟ್ರಿಯಲ್ ಡಾಕ್ಟರ್ ಹೇಳ್ತೇವೆ. ನಾವು ಇಂಡಸ್ಟ್ರಿಯಲ್ ಡಾಕ್ಟರ್. ಈಗ ಆಸ್ಪತ್ರೆಯಲ್ಲಿ ಇವರು ಪೇಷಂಟ್ ಇದ್ರೆ ಇಂಡಸ್ಟ್ರಿಯಲ್ಲಿ ಏನಾದ್ರು ಕಂಪ್ರೆಸರ್ ಏನಾದ್ರು ಹಾಳಾದ್ರೆ, ರಿಯಾಕ್ಟರ್ ಹಾಳಾದ್ರೆ ನಾವು ಡಾಕ್ಟರ್ ನಮ್ಮನ್ನು ಕರೀತಾರೆ, ಬನ್ನಿ ಮುಸೈನ್ ಜಕರಿಯಾ ಬನ್ನಿ, ಇಲ್ಲಿ ನಮಗೆ ತೊಂದರೆ ಆಗಿದೆ, ನೀವು ಬನ್ನಿ, ನೀವು ಇದಕ್ಕೆಲ್ಲ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ಅದು ಗೊತ್ತು, ಹೇಗೆಲ್ಲ ಆಪರೇಷನ್ ಮಾಡಬೇಕು, ಹೇಗೆ ಅದನ್ನು ಮುಚ್ಚಬೇಕು, ಹೇಗೆ ತೆರೆಯಬೇಕು, ಹೇಗೆ ರಿಪೇರ್ ಮಾಡಬೇಕು ಅಂತೆಲ್ಲ ನಮಗೆ ಗೊತ್ತಿದೆ. ಅದೇ ರೀತಿ ನಾವು ಮಾಡ್ತಾ ಇದ್ದೇವೆ. ದೇವರು ನಮಗೆ ರಿಯಲಿ ನಮ್ಮ ಕಷ್ಟದ ದಿನ ಸ್ಮರಿಸುತ್ತಾ ಈಗಿನ ಸುಖ ದಿನವನ್ನು ನಾನು ಮರೆಯಲಿಕ್ಕೆ, ಸುಖದ ದಿನದಲ್ಲಿ ಆ ಕಷ್ಟದ ದಿನವನ್ನು ಯಾವತ್ತೂ ಮರೆಯಲಿಲ್ಲ. ಅದು ಯಾವತ್ತೂ ನಾನು ನೆನಪಿಡ್ತಾ ಇರ್ತೇನೆ. ಇದು ದೊಡ್ಡ ಗುಣ. ಆಕ್ಚುಲಿ ಇದು ದೊಡ್ಡ ಗುಣ. ಸಾಮಾನ್ಯವಾಗಿ ಒಬ್ಬ ಐಶ್ವರ್ಯ ಬಂದ ನಂತರ ಸರ್ ನಾವು ಹಿಂದಿನದನ್ನ ಮರೆತು ಬಿಟ್ರೆ ಅದು ಏನು ಯಾವತ್ತೂ ಮರೆಯಬಾರದು. ಇನ್ನೊಂದೇನೆಂದ್ರೆ, ದೇವರು ಕೊಡುವುದನ್ನು ಉಂಟಲ್ಲ, ದೇವರು ಕೊಡುವಾಗ ಅವನು ನಮ್ಮನ್ನು ಪರೀಕ್ಷಿಸ್ತಾನೆ.
ಏನಂದರೆ ನಾನು ನಿನಗೆ ಕೊಡ್ತಾ ಇದ್ದೇನೆ, ಏನಂದರೆ ನನಗೆ ಗೊತ್ತೇ ಇಲ್ಲ ನಾನು ಇಷ್ಟು ದೊಡ್ಡ ಜನ ಆಗ್ತೇನೆ, ದೇವರು ಕೊಟ್ಟದ್ದು. ಅವನು ಕೊಡುವಾಗ ನನ್ನನ್ನು ಪರೀಕ್ಷಿಸಿದ, ನೀನು ನನಗಾಗಿ ಏನು ಮಾಡ್ತೀಯಾ, ಪರರಿಗಾಗಿ, ನನ್ನ ಜನರಿಗೆ ನೀನು ಏನಾದರೂ ಮಾಡಿದೆ, ಪರರ ಸೇವೆ. ಹಾಗೆ ನನ್ನ ಒಂದು ಉದ್ದೇಶ. ನಾನು ಬರುವಾಗ ಏನೂ ತರಲಿಲ್ಲ. ನಾನು ಈಗ ಸೌದಿಗೆ ಹೋಗೋ, ನಿಮಗೆ ಗೊತ್ತಿದೆ ಎಲ್ಲ ಸಂಗತಿಯೆಲ್ಲ ನಾನು ಹೇಳಿದೆ. ನಾನು ಸೌದಿಗೆ ಹೋಗುವಾಗಲೂ ನೆಕಡಾಗಿ ಹೋದೆ, ಅಂದರೆ ಖಾಲಿ ಬಟ್ಟೆಯಲ್ಲಿ ಹೋಗಿದ್ದೆ. ನಾನು ಈಗ ಮರಣ ಹೊಂದಿ ಹೋಗುವಾಗಲೂ ನಾನು ಏನು ತಗೊಂಡು ಹೋಗೋದಿಲ್ಲ. ಈಗ ದೇವರು ಎಷ್ಟೆಲ್ಲ ಕೊಟ್ಟಿದ್ದಾರೆ, ಅದನ್ನು ಒಳ್ಳೆ ಕಾರ್ಯಕ್ರಮಕ್ಕಾಗಿ ಒಳ್ಳೆಯ ಒಂದು ಸಾಮಾಜಿಕ ಇದು ಸೋಷಿಯಲ್ಗೆ ಆಗಿ ಎಲ್ಲ ಆಕ್ಟಿವಿಟೀಸಿಗೆ ಸಹಾಯ ಮಾಡೋದು, ಬಡವರಿಗಾಗಿ ಏನೆಲ್ಲ ಅವ್ರ ಕಷ್ಟದಲ್ಲಿದ್ದವರಿಗೆ ಒಂದು ಅವರ ಕಷ್ಟಕ್ಕಾಗಿ ಅವರಿಗೆ ಸ್ಪಂದಿಸುವುದು, ನೀಡಿಗೆ ಏನೆಲ್ಲ ಇದು ಅದು ಕೊಡೋದು, ಯಾವ ಸಂಸ್ಥೆ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯ ಮಾಡೋದು, ಹೆಣ್ಮಕ್ಳಿಗೆ ಬಡ ಹೆಣ್ಮಕ್ಳಿಗೆ ಮದುವೆ ಮಾಡೋದು, ಅದೆಲ್ಲ ನಮ್ಮ ಉದ್ದೇಶ ಆಗಿದೆ. ಏನಂದ್ರೆ ದೇವರೊಂದು ಹೇಳಿದ್ದಾರೆ, ನಿನಗೆ ಕೊಟ್ಟಿದ್ದೇನೆ, ನೀನು ನನಗಾಗಿ ಏನು ಮಾಡಿದ್ದೇನೆ, ನನಗೆ ಅದೇ ಒಂದು ಗೌರವ ಇರುತ್ತೆ. ಏನಂದ್ರೆ ನಾನು ಒಳ್ಳೇದು ಮಾಡಿದ್ದೆ ನಾನು ತಕೊಂಡು ಹೋಗುದು ಅಷ್ಟೇ. ನಾನು ಇಲ್ಲಿ ಬಂದದ್ದು ನನಗೆ ಟೈಮ್ ಒಂದೇ ಇರುವುದು, ಅಂದ್ರೆ ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ, ಹಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರ ಅಂತ ನೆನಪಿರ್ಬೇಕು. ಅಲ್ಲಂದ್ರೆ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರ ಅಂತ. ಆ 3 ದಿವಸದಲ್ಲಿ ನೀವು ಆ 1.5 ದಿವಸದಲ್ಲಿ ನೀನು ದೇವರಿಗಾಗಿ ಏನು ಮಾಡಿದ್ಯಾ ಅಂತ ಅದು ಯಾವತ್ತು ಕೇಳುವ. ನಾನು ಹೋಗುವಾಗ ನಾನೇನು ತಕೊಂಡು ಹೋಗುದು, ನಾನು ಹೋಗುವಾಗ ತಕೊಂಡು ಹೋಗುದು ಒಂದೇ, ಏನಂದ್ರೆ ನನ್ನ ಒಳ್ಳೆತನ ಅಷ್ಟೇ. ಈಗ ಅವಿನಾಶ ಸಕ್ಕರೆನವರ ಮನೆಗೆ ಹೋಗಿದ್ದೆ, ನನಗೆ ಅತಿಥಿ ಸತ್ಕಾರ ಮಾಡಿದ್ರು, ಹಾಗೆ ಮಾಡಿದ್ರೆ ಅಂತ ಅದೇ ಬೇಕಾದ್ದು ನನಗೆ ಹೆಸರು ಬೇಡ, ಇದು ಬೇಡ, ಅಧಿಕಾರ ಬೇಡ. ನನಗೇನಂದ್ರೆ ನಾಳೆ ಹೋದ ನಂತರ ದೇವರಲ್ಲಿ ಕೊಡುವಂಥ ಒಂದು ಇದುಂಟಲ್ಲ, ಎಂಥದ್ದೇನೆಂದರೆ ಅಲ್ಲಿ ನಮಗೆ ಬೇಕಾದ ಸ್ವರ್ಗದ ಸಿಗ್ಲಿಕ್ಕೆ ನಾನು ಯಾವಾಗಲೂ ಪ್ರಾರ್ಥನೆ ಮಾಡಿ, ಎಲ್ಲರ ಹತ್ರ ಹೇಳೋದು, ನಮಗೆ ಒಂದು ಆರೋಗ್ಯ ಮತ್ತು ಆಯುಷ್ಯ ಮತ್ತು ಸ್ವರ್ಗಕ್ಕಾಗಿದ್ದು ಪ್ರಾರ್ಥನೆ ಮಾಡಿ. ಏನಂದರೆ ನಾವು ಮಾಡಿದ ಒಳ್ಳೆಯ ಕಾರ್ಯಕ್ಕಾಗಿ ಯಾವತ್ತೂ ನಮಗೊಂದು ಸಕ್ಸಸ್ ಸಿಕ್ಕಬೇಕಾದ್ರೆ ನಾವು ನಮ್ಮ ಒಂದು ಒಳ್ಳೆತನವನ್ನು ತೋರಿಸ್ಬೇಕು. ವೆರಿ ನೈಸ್ ಸರ್. ಇನ್ನೊಂದು 4-5 ಪ್ರಶ್ನೆಗಳನ್ನ ಪಟಾಪಟ ಅಂತ ಕೇಳ್ಬಿಡ್ತೇನೆ, ಅದಕ್ಕೆ ನಿಮ್ಮ ವ್ಯಾಖ್ಯಾನ ಏನು ಅಂತ ಬೇಕು. ಸೊ ನಿಮ್ಮದೇ ಬದುಕನ್ನು ಆಧರಿಸಿ ನಾವು ಈ ಪ್ರಶ್ನೆಯನ್ನ ಮಾಡಿದ್ದೇವೆ. ಹಾರ್ಡ್ ವರ್ಕ್, ಇದನ್ನ ಹೇಗೆ ವ್ಯಾಖ್ಯಾನಿಸ್ತೀರಿ ನೀವು? ಹಾರ್ಡ್ ವರ್ಕ್ ಅಂದರೆ ಅದು ನಿಮ್ಮ ಲೈಫ್ನಲ್ಲಿ ಹಾರ್ಡ್ ವರ್ಕ್ ಅಂತ ಯಾವತ್ತೂ ಹೇಳಬಾರದು, ಅದು ನಮ್ಮ ಕರ್ತವ್ಯ. ಇವಾಗ ನಾನು SSLC ಕಲಿತು ಇದು ಅಚ್ಚಿ ಬೆಲ್ಲ ತುಂಬಿದ್ದೇನೆ, ಮತ್ತೆ ಮೂಟೆ ಇದು ಸಿಮೆಂಟ್ ಗೋಣಿ ಹೊತ್ತಿದ್ದೇನೆ. ಅದಕ್ಕೆ ಮಾಡಬಾರ್ದು. ಹಾರ್ಡ್ ವರ್ಕ್ ಮಾಡುವಾಗ ಈಗ ನೀವು ಒಳ್ಳೆ ಕಲಿತವರು, ಎಕ್ಸಾಂಪಲ್ ನೀವು ಜರ್ನಲಿಸಮ್ ಕಲ್ತಿರ್ಬೇಕು, ಆದರೆ ನಿಮ್ಗೆ ಎಷ್ಟು ಕಷ್ಟಪಡ್ಲಿಕ್ಕೆ ಉಂಟು. ಅದಕ್ಕೆ ಹಾರ್ಡ್ ವರ್ಕ್ ಅಂತ ಹೇಳೋದಿಲ್ಲ, ಅದು ನಿಮ್ಮ ಲೈಫ್ ಸ್ಟೈಲ್ ಆಗಿರಬೇಕು. ಹಾರ್ಡ್ ವರ್ಕ್ ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಆಗಿರಬೇಕು. ನನಗೆ ಅದು ದೇವರು ಕೊಟ್ಟಂಥ ಒಂದು ಉದ್ಯೋಗ, ಅದನ್ನು ನಿಷ್ಠಾವಂತವಾಗಿ ಮಾಡಲೇಬೇಕಂತ ನೀವು ಛಲ ಇಡಬೇಕು. ಆ ಛಲದಿಂದಲೇ ನೀವು ಮುಂದೆ ಹೋಗೋದು, ಗೊತ್ತಾಯ್ತಲ್ಲ? ಬಸವಣ್ಣವರ ಮಾತು ನೆನಪಾಯ್ತು, ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ, ಅದೇ ಬೇಕು. ಕಾಯಕವೇ ಕೈಲಾಸ, ಅದು ಡೆಫಿನೆಟ್ಲಿ ಚೆನ್ನಾಗಿತ್ತು. ಇನ್ನೊಂದು ಪ್ರಶ್ನೆ, ತಾಳ್ಮೆ, ಇದನ್ನ ಹೇಗೆ ವ್ಯಾಖ್ಯಾನಿಸ್ತೀರಿ? ಅದಂದ್ರೆ ತಾಳ್ಮೆ ಎಂಬುದು ಒಂದು ಮನುಷ್ಯರ ಹತ್ರ ಯಾರ ತಾಳ್ಮೆ ಇದ್ದಾನೆ ಅವನೇ ಬದುಕಿಯವನು. ಯಾರಿಗೂ ಒಂದು ಈಗ ನೋಡಿ, ಯಾರಿಗೆ ಒಂದು ನೀವೊಂದು ನನಗೆ ಒಂದು ಏನಾದರೂ ಹೇಳಿದಿರಿ, ಅದಕ್ಕೆ ನಾನು ತಾಳ್ಮೆಯಿಂದ ನಿಮ್ಗೆ ಆನ್ಸರ್ ಕೊಟ್ಟರೆ ನಿಮಗೆ ರಿಟರ್ನ್ ಬರಲಿಕ್ಕೆ ಚಾನ್ಸೇ ಇಲ್ಲ. ನಿಮಗೆ ಒಂದು ತಾಳ್ಮೆಯಿಂದ ಯಾರು ಇದ್ದಾರೆ ಅವರು ಬದುಕಿಯವರು. ತಾಳ್ಮೆ ಎಂಬುದು ಒಂದು ಒಳ್ಳೆಯ ಒಂದು ಇದು ಅಂದರೆ ಸ್ಟೆಪ್. ನಾವು ಯಾವಾಗಲೂ ಎಷ್ಟು ಕಷ್ಟಪಟ್ಟರು, ಎಷ್ಟು ಯಾರಾದರೂ ಏನೋದು ಹೇಳಿದ್ರು, ತಾಳ್ಮೆ ಇದ್ದರೇ ನಮಗೆ ಬದುಕಲಿಕ್ಕೆ ಸಾಧ್ಯ. ಇಲ್ಲಿ ಅದು ಎಲ್ಲರೂ ರೆಸ್ಪೆಕ್ಟ್ ಮಾಡ್ತಾರೆ. ತಾಳ್ಮೆಯನ್ನು ಯಾವಾಗಲೂ ಹೊಂದಿಕೊಂಡು ಹೋಗಬೇಕು. ಎಲ್ಲರಿಗೂ ತಾಳ್ಮೆಯಿಂದಲೇ ನಮ್ಮ ಬದುಕು ಮುಂದೆ ಹೋಗಬೇಕಾಗಿ ನಾನು ಬೇಡಿಕೊಳ್ತೇನೆ. ಯಾವಾಗಲೂ ತಾಳ್ಮೆಯಿಂದಲೇ ನಮಗೆ ಏನಂದರೆ ಸಕ್ಸಸ್. ನಮಗೇನಂದರೆ ತಾಳ್ಮೆ ಇದ್ದವರು ಯಾವತ್ತೂ ಸೋಲುವುದಿಲ್ಲ. ಅದೊಂದು ಮಾತೇ ಇದೆ ಅಲ್ವಾ ಸರ್, ತಾಳಿದವ ಬಾಳಿಯಾನು. ತಾಳಿದವ ಬಾಳಿಯಾನು, ಅದು 100%. ಓಕೆ ಸರ್, ಈಗಿನ ಯಂಗ್ಸ್ಟರ್ಸ್ಗಳಿಗೆ ಅಂದ್ರೆ ಯಂಗ್ ಉದ್ಯಮಿಗಳಿಗೆ ಮತ್ತೆ ಯಂಗ್ಸ್ಟರ್ಸ್ ನಾನು ಉದ್ಯಮಿ ಆಗಬೇಕು ಮುಂದಿನ ದಿನದಲ್ಲಿ ಅಂತ ಇರೋರಿಗೆ ನಿಮ್ಮ ಸಲಹೆ ಏನು? ಇಟ್ ಇಸ್ ಗುಡ್ ಕ್ವಶನ್. ಒಂದೇ ಒಂದು ಕೆಲಸ, ಎಲ್ಲರ ಹತ್ರ ಪ್ರೀತಿ ಮಾಡಿ ನೆಟ್ವರ್ಕ್ ಕ್ರಿಯೇಟ್ ಮಾಡಿ. ಅಂದ್ರೆ ನೆಟ್ವರ್ಕ್ ಅಂತ ಗೊತ್ತಾಯ್ತಲ್ಲ? ಹೌದು, ನೆಟ್ವರ್ಕಿಂಗ್, ಬಿಸ್ನೆಸ್ ಪರಿಚಯ. ಈಗ ನಿಮ್ಗೆ ಈಗ ಅವಿನಾಶ್, ನನಗೆ ನೀವು ನನ್ನ ಹತ್ರ ಬರ್ತೀರಿ, ಸಕ್ಕರೆ ಅವರೇ ನನಗೊಂದು ಬಿಸ್ನೆಸ್ ಮಾಡಬೇಕು, ಅವಾಗ ನಮ್ಮ ಹತ್ರ ಸಲಹೆ ತೆಗೆಯಬೇಕು. ಓಕೆ,
ಈಗ ಒಂದು ನೀವು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು, ಆವಾಗ ಬರಬೇಕಾದ್ರೆ ಅವ್ರ ಹತ್ರ ಹೇಳ್ಬೇಕು, ಜಕ್ರಿಯರ್ ಅವರೇ ನನ್ನ ಹತ್ರ ಒಂದು ಮಿಲಿಯನ್ ಸೌದಿ ರಿಯಾಲ್ ಇದೆ, ನನಗೊಂದು ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ ಇದ್ದೇನೆ, ನಿಮ್ಮ ಸಲಹೆ ಏನಂತ ಕೇಳಬೇಕು. ಇನ್ನೊಬ್ಬರ ಹತ್ರ, ಅನುಭವರ ಹತ್ರ ಹೋಗಿ ಕೇಳಬೇಕು. ಅಲ್ಲಿ ಕೇಳಿ ಅವರ ಸಲಹೆಯನ್ನು ಪಡ್ಕೊಂಡು, ಅವರ ಸಲಹೆ ಮೇರೆಗೆ ಒಬ್ಬರ ಸಲಹೆ ಅಲ್ಲ, ಇನ್ನೊಬ್ಬರ 3-4 ಜನರ ಸಲಹೆ ಪಡ್ಕೊಂಡು ಆ ಉದ್ಯೋಗದಲ್ಲಿ ಏನಂದ್ರೆ ಧ್ಯಾನ ಇಡಬೇಕು, ಏನಂದ್ರೆ ಪ್ಲಾನ್ ಮಾಡಬೇಕು. ಪ್ಲಾನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಬಿಸ್ನೆಸ್ಸಿಗೂ ಪ್ಲಾನ್ ಇಡಬೇಕು. ನನಗೆ ಇಷ್ಟು ಖರ್ಚಾಗ್ತಿದೆ, ನನಗೆ ಇಷ್ಟು ಖರ್ಚು ಮಾಡಬೇಕು, ಇಷ್ಟು ಖರ್ಚಾದರೆ ನಾನು ಏನು ಮಾಡಬೇಕಂತ ಒಂದು ಪ್ಲಾನ್ ಇದ್ರೇ ಅದು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ನಾನು ಈಗ ಒಂದು ಕೆಲಸ, ನನ್ನ ಸಕ್ಸಸ್ ಏನಂದ್ರೆ ನಾನು ಪ್ಲಾನ್ ಮಾಡ್ತೇನೆ, ಯಾವುದಕ್ಕೂ ಪ್ಲಾನ್ ಮಾಡ್ತೇನೆ. ಮತ್ತೆ ಇನ್ನೊಂದು ಏನಂದ್ರೆ ನನ್ನ ಟೀಮು ನನ್ನ ಸಕ್ಸಸ್ ಅಂತ. ನನ್ನ ಟೀಮು ನನ್ನ ಸಕ್ಸಸ್, ನನ್ನ ಒಬ್ಬನಿಂದಾಗಿ ನಾನು ಸಕ್ಸಸ್ ಆದಲ್ಲ, ನನ್ನ ಒಟ್ಟಿಗೆ ಒಡಂಬಡಿಕೆಯಲ್ಲಿ ಇರುವಂತ ನನ್ನ ಉದ್ಯೋಗವಂತರು ಅಂದ್ರೆ ನಮ್ಮ ಉದ್ಯೋಗಿಗಳು, ನಾನು ಅವರನ್ನು ಉದ್ಯೋಗಿಗಳು ಯಾವತ್ತೂ ಹೇಳಿಲ್ಲ. ಅವರು ನನ್ನ ಫ್ಯಾಮಿಲಿ ಮೆಂಬರ್ಸ್, ಅವರು ನನ್ನ ಪಾರ್ಟ್ನರ್ಸ್. ಅಂದ್ರೆ ನನ್ನ ಉದ್ಯೋಗದ ಮಿತ್ರರು ಅಂದ್ರೆ ನನಗೆ ನನ್ನೊಟ್ಟಿಗೆ ಫ್ಯಾಮಿಲಿ ಆಗಿರುವ ಕುಟುಂಬ, ಅದು ನನ್ನ ಕುಟುಂಬ. ಬಿಸ್ನೆಸ್ ಉದ್ಯೋಗ ಅಂತ ಎಂಪ್ಲಾಯ್ ಅಂತ ನಾನು ಯಾವಾಗ್ಲೂ ಇಲ್ಲ. ನೀವು ಯಾವಾಗ ಬೇಕಾದ್ರೆ ಕೇಳ್ಕೊಳ್ಳಿ. ನಾನು ಬೆಳಿಗ್ಗೆ 5 ಗಂಟೆ ಹೋಗಿ ಅವರಿಗೊಂದು ಸ್ಪೀಚ್ ಕೊಡ್ತಿದ್ದೆ. ಯು ಆರ್ ಮೈ ಪಾರ್ಟ್ನರ್, ಇಫ್ ಯುವರ್ ಸಕ್ಸಸ್ ಇಸ್ ಮೈ ಸಕ್ಸಸ್. ಏನಂದ್ರೆ ನಿಮ್ಮ ಇದುವೇ ನನ್ನ ಸಕ್ಸಸ್, ನಿಮ್ಮ ಪ್ರಯತ್ನವೇ ನನ್ನ ಯಶಸ್ಸು, ಯಶಸ್ಸು. ನೀವು ಸಕ್ಸಸ್ ಮಾಡಿದ್ರೆ ನಾನು ಸಕ್ಸಸ್ ಆಗ್ತೇನೆ, ನಾನು ಸಕ್ಸಸ್ ಮಾಡಿದ್ರೆ ನೀವು ಸಹ ಸಕ್ಸಸ್ ಆಗ್ತೀರಾ. ಹಾಗೆ ಒಂದು ಟೀಮ್ ವರ್ಕ್ ನಮ್ದು. ಸರ್, ಕೊನೆಯ 2 ಪ್ರಶ್ನೆಗಳು. 6,000ಕ್ಕೂ ಅಧಿಕ ಜನರಿಗೆ ನೀವು ಉದ್ಯೋಗವನ್ನ ಕೊಟ್ಟಿದ್ದೀರಿ. ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಪ್ರಾಯಶಃ ಇಡೀ ವಿಶ್ವದಾದ್ಯಂತ ಇರುವಂತ ಕಲ್ಚರ್ನವರು ನಿಮ್ಮೊಟ್ಟಿಗಿದ್ದಾರೆ. ಅಂದ್ರೆ ಕನ್ನಡಿಗರು ಅಂತಂದ್ರೆ ಅಲ್ಲಿ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಸಿಖ್, ಜೈನ್, ಪಾರ್ಸಿ ಇತ್ಯಾದಿ ಮತ್ತೆ ಫಾರಿನ್ ರಾಷ್ಟ್ರದ ಬೇರೆ ಬೇರೆ ಕಲ್ಚರ್ ಅವರು ಇದ್ದಾರೆ ಅಲ್ಲ. ಇದೊಂದು ಅದ್ಭುತ, ಇಡೀ ವಿಶ್ವವೇ ನಿಮ್ ಜೊತೆ ಇದ್ದಂಗಲ್ವಾ? ಹೌದಾ? ಏನಂದ್ರೆ ನೀವು ಬಂದ್ರೆ, ನನ್ನ ಕಾನ್ಫರೆನ್ಸ್ ರೂಮಿಗೆ ಬಂದ್ರೆ ಮೊದಲಿಗೆ ಕೂತ್ಕೊಂಡ್ರೆ ನೀವು ನೋಡ್ಬಹುದು ಎಲ್ಲ ಫ್ಲಾಗ್. ನನ್ನೊಟ್ಟಿಗೆ ಕೆಲಸಗಾರರು ಇರುವಂತ, ನನ್ನೊಟ್ಟಿಗೆ ನನ್ನ ಪಾರ್ಟ್ನರ್ ಆಗಿರುವಂತ ನನ್ನ ಉದ್ಯೋಗಿಗಳು, ನನ್ನ ಪಾರ್ಟ್ನರ್, ನನ್ನ ಕುಟುಂಬದವರು. ಅಲ್ಲಿ ನೋಡಿದ್ರೆ ಯಾವ ರಾಜ್ಯದ ಯಾವ ದೇಶದಿಂದ ನೋಡ್ಬೇಕಾದ್ರೆ ಅಲ್ಲಿ ನೋಡ್ಬೇಕು ನೀವು ಎಷ್ಟು ಫ್ಲಾಗ್ ಇದೆ ಅಂತ. ಎಲ್ಲ ರಾಷ್ಟ್ರದ ಫ್ಲಾಗ್ ಇಟ್ಟಿದ್ದೇನೆ. ಅಂದ್ರೆ ಅದು ನಮಗೆ ದೇಶಭಕ್ತಿ ಇರಬೇಕು. ಯಾರೇ ಅವರ ಸಕ್ಸಸ್ ನಾನು ಈಗ ಆ ದೇಶದ ಜನರು ಬಂದು ನನಗೆ ಸಕ್ಸಸ್ ಕೊಟ್ಟಿದ್ದರಿಂದ ನನಗೂ ಸಕ್ಸಸ್ಸೇ. ಅದ ಕಾರಣದಿಂದ ನನ್ನ ಮೈನ್ ಫ್ಲಾಗ್ ಏನಂದ್ರೆ ಸೌದಿ ಅರೇಬಿಯಾ ಮತ್ತು ಇಂಡಿಯಾ, ಮತ್ತೆ ನಮ್ಮ ಈ ಫ್ಲಾಗ್ ಎಲ್ಲ ರಾಷ್ಟ್ರದಿಂದ ಕೆಲಸ ಮಾಡಿದ್ರೆ ಯಾವ ರಾಷ್ಟ್ರದಿಂದ ಕೆಲಸ ಅವರೆಲ್ಲ ಫ್ಲಾಗ್ ಓಕೆ ಸರ್ ಅಲ್ಲಿದೆ. ಆಗ್ಲಿ, ಕೊನೆ ಪ್ರಶ್ನೆ. ಅಲ್ಲ, ನಿಮ್ ಜೊತೆ ಮಾತಾಡ್ತಾ ಹೋದ್ರೆ ಇನ್ನು ಎಷ್ಟು ಅಲ್ಲ, ನಿಮ್ಗೆ ಮಾತಾಡ್ಬೇಕಾದ್ರೆ ನನಗೆ 2 ದಿವಸ ಕೊಡ್ಬೇಕಾಗ್ತದೆ. ಓಕೆ, ಕೊನೆ ಪ್ರಶ್ನೆ ಏನಂದ್ರೆ, ಇಷ್ಟೆಲ್ಲ ಆಯ್ತು, ಇಷ್ಟೆಲ್ಲ ಸಾಧನೆ ಮಾಡಿದ್ರಿ, ಇನ್ನು ಮುಂದೇನು ಅಂತ? ಅವಿನಾಶ್, ಏನಂದ್ರೆ ನನ್ನ ಸಕ್ಸಸ್ ಅಂದ್ರೆ ನನಗೆ ನನ್ನ ಒಂದು ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಉದ್ಯೋಗ ಕೊಡಬೇಕು. ಅಲ್ಲಿ ಸೌದಿ ಅರೇಬಿಯಾದಲ್ಲಿ ಆಗಲಿ, ಇಂಡಿಯಾದಲ್ಲಿ ಆದ್ರೆ, ನಾನು ಇಂಡಿಯಾದಲ್ಲಿ ಸಹ ನಾನು ಪ್ಲಾನ್ ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ಇಂಡಸ್ಟ್ರಿಯಲ್ ಇದಾಗಿ ಕನೆಕ್ಟ್ ಮಾಡಿ ನನಗೆ ಒಳ್ಳೆ ಒಂದು ಇಂಡಸ್ಟ್ರಿಯಲ್ ಆಗ್ಬೇಕಂತ ಒಂದು ಆಸೆ ಇದೆ. ಅದು ಡೆಫಿನೆಟ್ಲಿ ನಾನು ಮಾಡಿ ತೋರಿಸ್ತೇನೆ. ಸರ್ಕಾರದಿಂದಾಗ್ಲಿ, ಸರ್ಕಾರದ ಇಲ್ಲಿ ಆಗ್ಲಿ, ಕರ್ನಾಟಕ ರಾಜ್ಯದಲ್ಲೇ ನಾನೇ ಮಾಡ್ಬೇಕಂತ ಆಸೆ ಇದೆ. ಸ್ಪೆಷಲಿ ಮಂಗಳೂರಿನನ್ನು ನಾವು ಗೋವಾ ಮಾಡ್ಬೇಕಂತ ನಾನು ಎಲ್ಲೆಲ್ಲೂ ಹೇಳ್ತಾ ಇರ್ತೇನೆ. ನಮ್ಮ ಮಂಗಳೂರು ನಮ್ಮ ಗೋವಾ ಆಗ್ಬೇಕು. ಅಲ್ಲೇ ನಮ್ಗೆ ಇರೋದು. ಎಲ್ಲಂದ್ರೆ ನಮ್ಮ ಮಂಗಳೂರಿನಲ್ಲಿರುವಂತ ಒಂದು ಫೆಸಿಲಿಟಿ ಗೋವಾದಲ್ಲಿಲ್ಲ. ಅಂತ ಪ್ರವಾಸಿ ತಾಣ ಇಲ್ಲಿ ನಮ್ದು. ಕರ್ನಾಟಕ, ಕರಾವಳಿ ಕರ್ನಾಟಕ ಅಂದ್ರೆ ಅದೊಂದು ಗೋವಾ ಅಲ್ಲ, ಗೋವಾಗಿಂತ ಜಾಸ್ತಿ ಇರುವ. ಆದರೆ ನಮ್ಮ ರಾಜಕೀಯದವರ ಉಸ್ತುಕ ಇದ್ರೆ ಅದು ಡೆಫಿನೆಟ್ಲಿ ಆದಷ್ಟು ಬೇಗ ನಮ್ಮಂತವರ ಇನ್ವಾಲ್ವ್ಮೆಂಟ್ ಇದ್ರೆ ಅದು ಡೆಫಿನೆಟ್ಲಿ ಆದಷ್ಟು ಬೇಗನೆ ನಮ್ಮ ಮಂಗಳೂರು ಗೋವಾ ಆಗ್ಲಿಕ್ಕೆ ಹೋಗ್ತಾ ಇದೆ. ಇನ್ಶಾ ಅಲ್ಲಾ ಅದು ಮಾಡ್ತೇವೆ. ನಾವೊಂದು ಪಣ ತೊಟ್ಟಿದ್ದೇವೆ. ನಾವೆಲ್ಲರೂ GCC ಆಗಲಿ, ನಮ್ಮ US ನಾವಾಗಲಿ, ಎಲ್ಲರೂ ಅದಕ್ಕೆ ಇಂಟರ್ನ್ಯಾಷನಲಿ ನಮಗೆ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ಬೋದು ಅಂತ ನನ್ನ ಉದ್ದೇಶ. ಹಾಗೂ ನನ್ನ ಒಂದೇ ಉದ್ದೇಶ ಅಂದರೆ, ನಾವು 1970 ಇದ್ದಂಥ ಒಂದು ಪ್ರೀತಿ, ಪ್ರೇಮ, ಸ್ನೇಹ, ಸೌಹಾರ್ದತೆ
ಅದು ನಮಗೆ ಬೆಳೆಸಬೇಕು. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ನಮ್ಮ ಇಂಡಿಯಾದ ನಮ್ಮ ಈ ಇಡೀ ಟೋಟಲ್ ಇಂಡಿಯಾ ಎಂಬುದೊಂದು, ಭಾರತ ದೇಶ ಎಂಬುದೊಂದು ಲೋಕದಲ್ಲೇ ನಂಬರ್ 1 ದೇಶವಾಗಿ, ಅಮೆರಿಕ ಬಿಟ್ಟರೆ ಭಾರತ ಅಂತ, ಭಾರತ ಬಿಟ್ಟರೆ ಅಮೆರಿಕ ಅಂತ, ಹಾಗೆ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ಎಲ್ಲರೂ ಸ್ನೇಹ ಸೌಹಾರ್ದದಿಂದ ಬೆಳೀಬೇಕು, ಅಕ್ಕ ಒಂದೇ ತಾಯಿಯ ಮಕ್ಕಳಾಗಿ ಬೆಳೀಬೇಕು. ಎಲ್ಲರೂ ನಾವು ಒಂದೇ ತಾಯಿಯ ಮಕ್ಕಳು. ಇದು ಯಾರ ಹತ್ರ ಜಾತಿ ಮತ ಭೇದ ಇಲ್ಲದೆ ಸ್ನೇಹದಿಂದ ಇರಲು, ಹಾಗೂ ಎಲ್ರಿಗೂ ಪ್ರೀತಿ ವಾತ್ಸಲ್ಯ ಹಾಗೂ ನಗುಮುಖದಿಂದ, ಯಾವಾಗಲೂ ಒಬ್ಬರ ಹತ್ರ ಒಬ್ಬ ನಗುಮುಖದಿಂದ ಸಂತೋಷದಿಂದ ಬರಬೇಕು. ಲೈಫ್ ಈಸ್ ವೆರಿ ಶಾರ್ಟ್. ನಮಗೆ ಅಂದರೆ ಯಾರು ಇವತ್ತಿನ ಕಾಲದಲ್ಲಿ ಇದು 40 ವರ್ಷ ಬದುಕುವುದೇ ಕಷ್ಟ. ದೇವರು ನನಗೆ 65 ಏಕೆ ಕೊಟ್ಟಿದ್ದಾನೆ? 65 ನಾನು ಮಾಡುವಂಥ ಸಮಾಜ ಸೇವೆ, ಅದು ನೆನಪಿಡಬೇಕು ಎಲ್ಲರೂ. ಇಲ್ಲಿ ಏನಂದರೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಒಂದಿದೆ, ಏನಂದರೆ ಇನ್ನು ನಾವು ಮಾಡಿದ ಸಂಪತ್ತಿನಲ್ಲಿ ಎಷ್ಟು ಕೋಟಿಗಟ್ಟಲೆ ಆದರೂ 2.5% ನಮ್ಮ ಸ್ಪೆಷಲ್ ನೀಡಿ, ಅಂದರೆ ಆರ್ಥಿಕದಲ್ಲಿ ಹಿಂದಿಲ್ಲದವರಿಗೆ ಕೊಡಲಿ. ಅದು ನಾನು ಮೊದಲಾಗಿ ಮಾಡ್ತಾ ಇದ್ದೇನೆ, ಅದೇನು ಡೌಟ್ ಇಲ್ಲದೆ ಮಾಡ್ತಿದ್ದೇನೆ. ಅದು ಯಾರಿಗೂ ನನ್ನ ಯಾರೇ ಆಗಲಿ, ಎಷ್ಟೇ ಸ್ನೇಹ ಸೌಹಾರ್ದದಿಂದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಒಂದು ಭೇದ ಭಾವ ಇಲ್ಲದೆ, ನಾವು ನಮ್ಮಿಂದ ಯಾರೆಲ್ಲರೂ ನನ್ನಂಥ ಹಣವಂತರಿದ್ದರೆ ಅವರಿಗೆ ಇವತ್ತೇ ನನ್ನ ಒಂದು ಬೇಡಿಕೆ ಏನಂದರೆ, ಇನ್ನೊಬ್ಬರ ಸಹಾಯದಲ್ಲಿ ನೀವು ಯಾವತ್ತು ಇದ್ದೀರೈ, ದೇವರು ಯಾವತ್ತೂ ನಿಮಗಿದ್ದಾರೆ. ಆರೋಗ್ಯ ಕೊಡ್ತಾನೆ, ಆಯುಷ್ಯನೂ ಕೊಡ್ತಾನೆ, ಅವ್ರು ನಿಮಗೆ ಒಳ್ಳೆಯದನ್ನೇ ಕೊಡ್ತಾನೆ. ನಾವು ಬರುವಾಗ ಏನು ತರಲಿಲ್ಲ, ಹೋಗುವಾಗಲೂ ತಕೊಂಡು ಹೋಗುದಿಲ್ಲ. ಎಂಥದ್ದು ಒಲಿತು ಮಾಡು ಮನುಷ್ಯ, ನೀನು ಇರುವುದು 3 ದಿವಸ ಮೇಲೆ ಏನು. ಅದೇ ಒಂದು ನಾನು ಯಾವಾಗಲೂ ಹೇಳ್ತೇನೆ, ಅದೊಂದು ಸ್ಟೇಜಲ್ಲಿರುವಾಗ ಹೇಳ್ತೇನೆ. ಅಂದರೆ ನಮ್ಮ ಯಂಗ್ಸ್ಟಾರಿಗೂ ಹೇಳ್ತೇನೆ, ಏನಂದರೆ ನಮ್ಮ ಇಂಜಿನಿಯರ್ಸ್, ಲಾಟ್ ಆಫ್ ಇಂಜಿನಿಯರ್ಸ್ ಇದ್ದಾರೆ, ಸಂಬಳ 10 ಲಕ್ಷ 5 ಲಕ್ಷ ಎಲ್ಲ ತೆಗಿತಾರೆ. ನಾನು ಹೇಳುದು ಏನಂದರೆ, ನಿನ್ನ ಕುಟುಂಬದವರಿಗೆ ಫಸ್ಟ್ ಕೊಡು, ನಿನ್ನ ಕುಟುಂಬದಲ್ಲಿ ನೀಡಿ ಇದ್ದಾರೆ ಅವರಿಗೆ ಕೊಡು, ಮತ್ತೆ ನಿನ್ನ ನೆರೆಕವರಿಗೆ ಕೊಡು, ಮತ್ತೆ ಹಸಿದವರನ್ನು ಹಸಿವು ತೀರಿಸು. ಅದೇ ಬೇಕಾದ್ದು ನಮಗೆ. ಇನ್ಶಾಲ್ಲ ನಾವು ವಾರ್ತಾ ಭಾರತಿ ಅವರಿಗೆ ಬಂದು, ಅವಿನಾಶ್ ನಿಮ್ಮ ಆಂಕರಿಂಗ್ ಬಾರಿ ಸಂತೋಷ ಆಯಿತು. ತುಂಬ ಟೈಮ್ ಕೊಟ್ರಿ ನನಗೆ, ಆದರೂ ನಿಮಗೆ ತುಂಬ ಧನ್ಯವಾದಗಳು. ನಿಮ್ಮ ವಾರ್ತಾ ಭಾರತಿ ಬೆಳೆಯಲಿ. ನಾವು ನಿಮ್ಮೊಟ್ಟಿಗಿದ್ದೇವೆ, ಯಾವತ್ತೂ ನಿಮ್ಮೊಟ್ಟಿಗಿದ್ದೇವೆ ಅಂತ ಹೇಳ್ತಾ, ನೀವು ಅವಕಾಶಕ್ಕಾಗಿ ಇದು ಕೊಟ್ಟ ಇಂಥ ಒಂದು ಸಮಯಕ್ಕೆ ನನ್ನನ್ನು ಬಂದು ನನ್ನನ್ನು ಗುರುತಿಸಿ, ನನಗೆ ನನ್ನ ಒಂದು ಸಲಹೆ ನನ್ನ ಹತ್ರ ಬೇಕಾದ ಒಂದು ಕ್ವಶನ್ ಕೇಳಿ, ನನ್ನ ಲೈಫ್ ಸ್ಟೈಲ್ನ ಬಗ್ಗೆ ಹೇಳಿ. ನನಗೆ ಕೆಲವು ಟೈಮ್ ನಾನು ಕೂಗ್ತೇನೆ, ಆದರೆ ಇವತ್ತು ನಿಮ್ಮ ಎದುರು ಕೂಳುವಾಗ ನಿಮ್ಮ ನಗುಮುಖ ನೋಡಿ ನನಗೆ ಕೂಗು ಬರಲಿಲ್ಲ. ಆದ ಕಾರಣದಿಂದಾಗಿ ನಾನು ನಿಮಗೆ ಧನ್ಯವಾದ ಹೇಳುತ್ತಾ. ಥ್ಯಾಂಕ್ ಯು ಸರ್. ಏನ್ ಗೊತ್ತಾ ನಿಮ್ಗೆ ಒಂದ್ ಮಾತಿದೆ, ತುಂಬಿದ ಕೊಡ ತುಡುಕೋದಿಲ್ಲ ಅಂತ. ನೀವು ಈ ತರ ಎಲ್ಲ ನಮ್ಗೆ ಅವಕಾಶ ಅದು ಇದು ಅಂತೆಲ್ಲ ನೀವು ಹೀಗೆಲ್ಲ ಹೇಳ್ಬಾರ್ದು. ನಿಮ್ಮ ಎದುರು ಕೂತ್ಕೊಳ್ಳೋದೆ ಅಥವಾ ನಿಮ್ಮನ್ನ ಸಂದರ್ಶನ ಮಾಡೋದೇ ನಮ್ಮ ಪುಣ್ಯ ಅಂತ ನಾವು ಭಾವಿಸ್ತೇವೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಏನೇನಿದೆ ಅದೆಲ್ಲವೂ ಕೂಡ ಈಡೇರ್ಲಿ, ನಿಮಗೆ ಒಳ್ಳೆ ಆರೋಗ್ಯ ಸಿಗ್ಲಿ ಅಂತ ನಾವು ಹಾರೈಸ್ತೇವೆ ಸರ್. ಶುಭಾಶಯ. ಥ್ಯಾಂಕ್ ಯು ವೆರಿ ಮಚ್ ಅವಿನಾಶ್. ನಿಮಗೂ ಧನ್ಯವಾದಗಳು, ನಿಮ್ಮ ಟೀಮ್ನವರಿಗೆಲ್ಲರಿಗೂ ಧನ್ಯವಾದಗಳು. ಸ್ಪೆಷಲಿ ವಾರ್ತಾ ಭಾರತೀಯ ಮ್ಯಾನೇಜ್ಮೆಂಟ್ರಿಗೂ ಒಳ್ಳೆಯ ಧನ್ಯವಾದಗಳು. ಅವರನ್ನು ನಮ್ಮ ವಾರ್ತಾ ಭಾರತಿಗೆ ಅಂದರೆ ಮಂಗಳೂರಿನ ಒಂದೇ ಒಂದು ಪಾತ್ರಿಕೆ ಇರೋದು ವಾರ್ತಾ ಭಾರತಿ. ಅದನ್ನು ನಾವು ನಿಲುವಿಗೆ ನಿಲ್ಬೇಕಂದ್ರೆ ಒಂದು ಸ್ಟ್ರೆಂಥನ್ ಮಾಡಬೇಕಂತ ನಾವು ಛಲ ತೊಟ್ಟಿದ್ದೇವೆ. ಇನ್ಶಾಲ್ಲ ನಾವು ಮಾಡಿ ತೀರ್ತೇವೆ ಅಂತ ಹೇಳ್ತಾ, ನಿಮಗೆ ಧನ್ಯವಾದವನ್ನು ಮಗದೊಮ್ಮೆ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.